9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಲ್ಲಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ ಸೂಲೂರು. ಈಗ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನ ನಿರ್ವಹಿಸ್ತೇನೆ. ಈಗ ಇಂದಿನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ನೀವು ಏನ್ ಮಾಡಿದ್ರಿ ಅಂದ್ರೆ ಹಾಕಿ ಅಂದ್ರೇನು, ಹಾಕಿ ಆಟದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಅದು ಸ್ವಲ್ಪ ಪುನರಾವಲೋಕನ ಮಾಡೋಣ. ಅದನ್ನ ಸ್ವಲ್ಪ ಮುಂದುವರಿಸಿ ಆಮೇಲೆ ಇಂಪಾರ್ಟ್ ಆಗ್ಬೋದು. ಈಗ ಅಧ್ಯಾಯ 2 ಹಾಕಿ ಏನಪ್ಪ ಹಾಕಿ ಯಾಗಿರುತ್ತೆ ಹಾಕಿ ಆಟ ನಿಮ್ಗೆ ಮನವರಿಕಿಲ್ಲಲ್ಲ, ಸ್ವಲ್ಪ ಮೆಲ್ಕಾಕಣ. ಈ ಹಾಕಿ ಆಟ ಅಂತಕ್ಕಂಥದ್ದು ಇದು ನಮ್ಮ ದೇಶದ ಕ್ರೀಡೆ ಅಲ್ಲ. ಹಾಗಾದ್ರೆ ಯಾವ ದೇಶದ ಕ್ರೀಡೆ, ಎಲ್ಲಿ ಆಡ್ತಾ ಇದ್ರು ಅನ್ನೋ ಮಾಹಿತಿ ಬೇಕಲ್ಲ ನಿಮಗೆ. ಹಾಗಾಗಿ ತಾತ್ವಿಕ ವಿಭಾಗದ 8ನೇ ತರಗತಿಯಲ್ಲಿ ನೋಡಿದಂತೆ ಹಾಕಿ ಅಂತಕ್ಕಂಥದ್ದು ಫಸ್ಟ್ ಏನಪ್ಪ ಅಂದ್ರೆ ಈಜಿಪ್ಟ್ ನಲ್ಲಿ ಆಡ್ತಾ ಇದ್ರು. ಎಲ್ಲಿ, ಯಾವ ದೇಶದಲ್ಲಿ? ಈಜಿಪ್ಟ್ ದೇಶದಲ್ಲಿ ಆಟವನ್ನ ಆಡ್ತಾ ಇದ್ರು. ಅದೇನಪ್ಪ ಅಂದ್ರೆ ಸರಿಯಾದ ನಿಯಮಗಳಿರಲಿಲ್ಲ, ಏನಿಲ್ಲ, ಸುಮ್ಮನೆ ಒಂದು ಇಲ್ಲ ಮತ್ತೊಂದು ಮತ್ತೊಂದು ಹಿಂಗೆ ಏನ್ ಮಾಡ್ತಿದ್ರು, ಆ ಚೆಂಡನ್ನ ತಡಿಕೆ ಅನೇಕ ದಿನಗಳವರೆಗೆ ಆಡ್ತಾ ಇದ್ರು. ಹಾಗಾಗಿ ಇದನ್ನ ಅರಿತುಕೊಂಡಂತ ಬ್ರಿಟಿಷರು, ಇಂಗ್ಲೆಂಡ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಇದಕ್ಕೊಂದು ರೂಪರೇಷೆಯನ್ನು ತರಬೇಕು, ಒಂದು ನಿಯಮಗಳನ್ನು ತರಬೇಕು, ಎಷ್ಟು ದಿನ ಮುಂದುವರೆದ ಆಟಕ್ಕೆ ಒಂದು ಸಾಫಲ್ಯ ಅಂತಕ್ಕದ್ದು ಬರಲಿ. ಹಾಗಾಗಿ ಏನ್ ಮಾಡಕ್ಕಪ್ಪ ಅಂದ್ರೆ ಅವರು ಒಂದು 200 ಮೀಟರ್ ಒಂದು ಅಂಕಣದಲ್ಲಿ ಈ ಆಟವನ್ನ, ಯಾವ ಆಟ, ಹಾಕಿ ಆಟವನ್ನ ಆಡಲಿಕ್ಕೆ ಪ್ರಾರಂಭ ಅಂತಕ್ಕದನ್ನ ಮಾಡಿದ್ರು. ಹಾಗಾಗಿ ಈ ಹಾಕಿ ಆಟ ಪ್ರಾರಂಭ ಎಲ್ಲಂತ ನಾವಿದೀವಿ ಏನಾದ್ರು ಕ್ವಶನ್ ಮಾಡಿದ್ರೆ, ಹಾಕಿ ಆಟ ಪ್ರಾರಂಭವಾದ ದೇಶ ಅಂತ ನೀವೇನಾದ್ರು ಕ್ವಶನ್ ಮಾಡ್ಕೊಂಡ್ರೆ ಹಾಕಿ ಆಟವು ಇಂಗ್ಲೆಂಡ್ ದೇಶದಲ್ಲಿ ಉಗಮವಾಯಿತು ಅಂತ ನೀವು ಬರೀಬೇಕು ಅಲ್ವಾ. ಹಾಕಿ ಯಾವ ದೇಶದ ಕ್ರೀಡೆ ಅನ್ನಂಗಾಯ್ತು ನಿಮಗೀಗ? ಇಂಗ್ಲೆಂಡ್ ದೇಶದ ಕ್ರೀಡೆ ಅಲ್ವಾ. ನೀವೇ ತಯಾರು ಮಾಡ್ತಿರ್ಬೇಕು ಕ್ವಶನ್ ಕೂಡ ಆಗ್ಬೋದು. ಹಾಕಿ ಯಾವ ದೇಶದ ಕ್ರೀಡೆ? ಹಾಕಿ ಇಂಗ್ಲೆಂಡ್ ದೇಶದ ಕ್ರೀಡೆ. ಮೊದಲು ಹಾಡ್ತಾ ಇದ್ರು ಈಜಿಪ್ಟ್ ಅಲ್ಲಿ ಹಾಡ್ತಾ ಇದ್ರು. ಯಾವ ದೇಶದಲ್ಲಿ? ಈಜಿಪ್ಟ್ ದೇಶದಲ್ಲಿ ಆಡ್ತಾ. ಅದಕ್ಕೊಂದು ರೂಪರೇಖೆ ಇರಲಿಲ್ಲ, ಒಂದು ನಿಯಮ ಅಂತ ಇರಲಿಲ್ಲ, ಒಂದು ಕಟ್ಟುಪಾಡು ಇರಲಿಲ್ಲ, ಒಂದು ಅಂಕಣಗಳ ಅಳತೆಗಳು, ನಿಯಮಗಳು ಏನು ಗೊತ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ರೂಪರೇಷೆಯನ್ನ, ಒಂದು ನಿಯಮವನ್ನ ಕೊಟ್ಟರು ಯಾರಪ್ಪ ಅಂತಂದ್ರೆ ಇಂಗ್ಲೆಂಡ್ ದೇಶದವರು ಅಲ್ವಾ. ಈಗ ಹಾಕಿಯನ್ನ ನಾವು ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂಡ್ವಿ? ಯಾಕೆ ನಮ್ಮ ಭಾರತದಲ್ಲಿ ಕ್ರೀಡೆ ಇರಲಿಲ್ವಾ ಅಂತ ನೀವೇನು ಕ್ವಶನ್ ಮಾಡ್ಕೊಂಡ್ರೆ, ಈ ಕ್ವಶನ್ ಮಾಡ್ಕೊಂಡ್ರಿ ಏನಪ್ಪ ಅಂದ್ರೆ ಹಾಕಿಯನ್ನ ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡಿಕೊಳ್ಳಲು ಕಾರಣವೇನು? ಕ್ವಶನ್, ಹಾಕಿಯನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡಿಕೊಳ್ಳಲು ಕಾರಣವೇನು ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ. ಈ ಕ್ವಶನ್ ಈಗ ಆನ್ಸರ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ ಅಲ್ವಾ. ಕ್ಲಿಯರ್? ಈಗ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಕರೀತೇವೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕ್ವಶನ್ ಮಾಡಿದ್ರೆ, ಕ್ರೀಡೆ ಯಾವುದು ಅಂತ ನೀವು ಕ್ವಶನ್ ಮಾಡಿದ್ರೆ ಆನ್ಸರ್ ಏನಪ್ಪ? ಹಾಕಿ ಅಂತ ಬಂತು ಅಲ್ವಾ. ಆನ್ಸರ್ ಏನ್ ಬಂತು? ಹಾಕಿ. ಯಾಕೆ ನಾವು ಬೇರೆ ಕ್ರೀಡೆಗಳಿರಲಿಲ್ಲ, ಇದನ್ನೇ ಯಾಕೆ ನಾವು ಹಾಕಿ ಆಟವನ್ನ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡ್ಕೊಂಡ್ವಿ ಅಂತ ನೀವೇನಾದ್ರೂ ಕ್ವಶನ್ ಮಾಡ್ಕೊಂಡ್ರೆ ಅದಕ್ಕೆ ಆನ್ಸರ್ನ ಹೇಳ್ತಾ ಹೋಗೋಣ. ಅರ್ಥ ಆಯ್ತು? ಮನವರಿಕೆ ಮಾಡೋಣ ಅಲ್ವಾ. ಹರಿವು ಅಂತಂದ್ರೇನು? ತಿಳುವಳಿಕೆ. ಆ ತಿಳುವಳಿಕೆಯನ್ನ ನಿಮ್ಮಲ್ಲಿ ಮೂಡ ಪ್ರಯತ್ನವನ್ನ ಮಾಡಿ ಆಗ್ಬೋದು. ಈಗ ಏನಪ್ಪ, ಈ ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ನಾವು ಹಾಕಿಯನ್ನ ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂಡ್ವಿ? ಕಾರಣ ಏನಪ್ಪಾ ಅಂತಂದ್ರೆ, ಈಗ ಸ್ವತಂತ್ರ ಪೂರ್ವ ಗೊತ್ತು ನಿಮಗೆ, ಸ್ವತಂತ್ರ ಬರೋದಕ್ಕಿಂತ ಹಿಂದಿನ ಕಾಲವನ್ನ ನಾವು ಸ್ವತಂತ್ರ ಪೂರ್ವ ಅಂತ ಕರಿತೀವಿ. ಸ್ವಾತಂತ್ರ್ಯ ಪೂರ್ವ ನೋಡಿ, ಸ್ವಾತಂತ್ರ್ಯ ನಂತರ ಅಂತ ಕರಿತೇವೆ. 1947 ಬಂತು ನಮಗೆ ಏನೋ ಸ್ವತಂತ್ರ ಸಿಗ್ತಲ್ಲ, ಅದನ್ನ ನಂತರ ಅಂತ ಕರಿತೇವೆ. 1947 ಹಿಂದಿನ ಭಾಗ ಐತಲ್ಲ, ಅದು ನಾವು ಪೂರ್ವ ಅಂತ ಕರಿತೀವಿ. ಅರ್ಥ ಆಗ್ತೈತೆ ಅನ್ಕೊಂಡ ಹೋಗೋಣ. ಸ್ವತಂತ್ರ ಪೂರ್ವದಲ್ಲಿ ಈ ಹಾಕಿ ಆಟವನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ
ಈಗ ನಮ್ಮನ್ನ ಆಳ್ಲಿಕ್ಕೆ ಬಂದಂತ ದೇಶದವರು ಯಾರು? ಬ್ರಿಟಿಷ್ ಅಲ್ವಾ? ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ವಸಾಹತುಶಾಹಿಗಳನ್ನ ಅಲ್ಲೆಲ್ಲ ಸ್ಥಾಪನೆ ಮಾಡಿಕೊಂಡು 1600ರಲ್ಲಿ ಈಗ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ಎಲಿಜಬೆತ್ ಇದ್ದಳಲ್ಲ, ಅವಳು ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಪ್ರಾರಂಭ ಮಾಡ್ತಾಳೆ. ಪ್ರಾರಂಭ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಪಾರವಾದ ಮಸಾಲೆ ಪದಾರ್ಥಗಳು ಅಂತ ಕರಿತೇವೆ. ಮಸಾಲೆ ಪದಾರ್ಥಗಳ ಬೇಡಿಕೆ ಅಂತಕ್ಕದ್ದು ಅಪಾರ ಪ್ರಮಾಣದಲ್ಲಿ ಇತ್ತು. ಇದನ್ನ ಸೂರೆಗೊಂಡಂತಹ ಆ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದ ಜನ ಫಸ್ಟ್ ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಒಬ್ಬನಂತರ ಎಲ್ಲ ಫ್ರೆಂಚರು, ಡಚ್ಚರು, ಆಮೇಲೆ ಬ್ರಿಟಿಷರು ಎಲ್ಲರೂ ಬರ್ತಾರೆ. ಈ ಬ್ರಿಟಿಷರು ಬಂದು ಏನ್ ಮಾಡಿದಾರಪ್ಪ ಅಂದ್ರೆ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ಎಲಿಜಬೆತ್ ಆದೇಶದ ಮೇರೆಗೆ ಭಾರತದಲ್ಲಿ ಏನ್ ಮಾಡ್ತಾರೆ? ಪ್ರಾರಂಭ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ರಾಜರುಗಳ ಮಧ್ಯೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಲಹವನ್ನ ತಂದಿಡ್ತಾರೆ. ಇವನ್ನ ಎತ್ಕೆಟ್ಟದ್ದು ಅವನ್ನ ಎತ್ಕೊಡೋದಿಲ್ಲ, ನೀನ್ ರಾಜನ್ ಮಾಡ್ತಾವಪ್ಪ, ನಿನ್ಗೆ ಸಣ್ಣ ರಾಜ್ಯ ಐತಲ್ಲ, ದೊಡ್ಡ ರಾಜ್ಯ ಮಾಡ್ತಾವಿ, ನಿನಗೆ ಅನೇಕ ಸವಲತ್ತುಗಳನ್ನು ಕೊಡ್ತಾವಿ ಅಂತಂದೇಳಿ ಏನ್ ಮಾಡೋದು? ಅವ್ನ ಎತ್ಕಟ್ಟೋದು, ಅವನು ಇವನು ಜಗಳಕ್ಕೆ ಬಿಡೋದು. ಅವು ಎರಡು ಮಧ್ಯೆ ಜಗಳ ನಡೆದಂತ ಸಂದರ್ಭದಲ್ಲಿ, ಯುದ್ಧ ನಡೆದ ಸಂದರ್ಭದಲ್ಲಿ ಆ ದೊಡ್ಡ ಪ್ರಮಾಣದ ಸೈನ್ಯವನ್ನ ತಂದು ಅವಿಬ್ಬರನ್ನು ಸೋಲಿಸಿ ಅದನ್ನು ಏನ್ ಮಾಡ್ತಿದ್ರು? ತಮ್ಮ ವಶಕ್ಕೆ ತಗೊಳ್ತಾರೆ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವಪ್ಪ ಅಂದ್ರೆ ಇಂಗ್ಲಿಷ್ ಪದ ಬರ್ತದೆ, ಡಿವೈಡ್ ಅಂಡ್ ರೂಲ್ಸ್ ಅಂತ ಕರಿತೇವೆ. ಎಂತ ಕರಿತೇವೆ? ಡಿವೈಡ್ ಅಂಡ್ ರೂಲ್ಸ್ ಅಂದ್ರೆ ಒಡೆದು ಆಳುವ ನೀತಿ. ನೋಡಿ ಹೆಂಗೈತಿ, ಎಂತ ಪದ ಕನ್ನಡದಲ್ಲಿ ಎಂತ ಪದ ಬರ್ತಾರಂದ್ರೆ ಒಡೆದು ಆಳುವ ನೀತಿಯನ್ನ ತರ್ತಾರೆ. ಯಾರು ತರ್ತಾರೆ? ಹಿಂಗಾಗಿ ಏನ್ ಮಾಡ್ತಾರಪ್ಪ, ರಾಜರ ಮಧ್ಯೆ ವೈಷಮ್ಯ ಹೂಡಿ ಅವ್ರ ಮಧ್ಯೆ ವಿದ್ವಂತ ಮಾಡಿ ಪೂರ್ತಿ ರಾಜ್ಯನೆಲ್ಲ ಕಬಳಿಸ್ಕೊಂಡು ಈ ನಮ್ಮ ಭಾರತ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ತಾವು ಹೇಳಿದಂಗೆ ಕಪಿಮುಷ್ಟಿ ಅಂದ್ರೆ ತಾವು ಹೇಳಿದಂಗೆ ಕೇಳ್ಬೇಕು ಉದ್ದೇಶ, ನಾವ್ ಹೇಳಿದಂಗೆ ಆ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಡೀ ನಮ್ಮ ಭಾರತವನ್ನ ಪೂರ್ಣ ಪ್ರಮಾಣದಲ್ಲಿ ತಮ್ಮ ವಶಕ್ಕೆ ತಗೊಳ್ತಾರೆ. ವಶಕ್ಕೆ ತಗೊಂಡಾಗ ಏನ್ ಮಾಡ್ತಾರಂತ ಅವ್ರು ಹೇಳಿದಂಗೆ ಕೇಳ್ಬೇಕಲ್ಲ. ನಾವು ಗುಲಾಮಗಿರಿ ಸ್ಥಿತಿ ಬಂದ್ಬಿಟ್ವಿ. ಈಗ ಏನಾಯ್ತಪ್ಪ ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಂತಾರೆ ಆ ಸೈನಿಕರು ಏನ್ ಮಾಡ್ತಿದ್ರು? ಅಪೂರ್ವ ಸೈನಿಕರಿದ್ರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಡುವಿನ ಬೇಳೆ ಅಂದ್ರೆ ನಾವು ಕೊಡ್ತಾರೆ, ವಿರಾಮ ಕೊಡ್ತಾರೆ, ವಿರಾಮ ಕೊಟ್ಟಾಗ ನಿಮ್ಗೆ ಕುಣಿಯೋದನ್ನ ಈಗ ಮಾಡ್ಕೊಂಡ್ ಬರ್ತೀವಿ ನೋಡಿ. ಆ ಬಿಡುವಿನ ವೇಳೆಗೆ ಸೈನಿಕರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಹಾಕಿ ಆಟವನ್ನ ಆಡ್ತಾ ಇದ್ರು. ಯಾವ ಆಟ ಆಡ್ತಾ ಇದ್ರು? ಅದನ್ನ ನೋಡಿದಂತ ನಮ್ಮ ಭಾರತೀಯರು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೂ ಚೆನ್ನಾಗಿ ಈ ಆಟವನ್ನ ಕರಗತ ಮಾಡ್ಕೊಂಡು ಅವ್ರಿಗೂ ದೊಡ್ಡ ಪ್ರಮಾಣದಲ್ಲಿ ಕೌಶಲ್ಯ ಅಂತ ಕರಿತೇವೆ, ಸ್ಕಿಲ್ಸ್ ಅಂತ ಕರೀತಾರೆ, ಸ್ಕಿಲ್ ಅಲ್ವಾ? ಆ ಕೌಶಲ್ಯಗಳನ್ನ ಕರಗತ ಮಾಡಿಕೊಂಡಂತ ನಮ್ಮ ಭಾರತೀಯರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆಟವನ್ನ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಇದನ್ನ ಕರಗತ ಮಾಡ್ಕೊಂಡು ಅವ್ರಿಗೂ ಉತ್ತಮವಾಗಿ ಆಡ್ತಾರೆ ಅಲ್ವಾ? ಹಾಗಾಗಿ ಒಲಿಂಪಿಕ್ ಅಂತ ಕ್ರೀಡೆ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಹೇಳಿದ ಮಾಹಿತಿ ಕೊಡ್ತಾನೆ. ಏನಪ್ಪ ಒಲಿಂಪಿಕ್ ಅಂತಂದ್ರೆ 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಕ್ರೀಡೆ ಅಲ್ವಾ? 4 ವರ್ಷಕ್ಕೊಮ್ಮೆ ನಡೀತದೆ. ಏನಪ್ಪ ಅನೇಕ ದೇಶಗಳದವಲ್ಲ ನಮ್ಮ ಇದರಲ್ಲಿ, ಅರ್ಥಾಯ್ತಾ? ನಮ್ಮ ದೇಶ ಅಲ್ಲ, ಔಟ್ ಆಫ್ ಕಂಟ್ರಿ ಅಂತ ಕರಿತೀವಿ ನೋಡಿ, ನೆರೆ ದೇಶಗಳು, ಅನ್ಯ ದೇಶಗಳು ಅಲ್ವಾ? ಔಟ್ ಆಫ್ ಕಂಟ್ರಿ ಅಂತ ಕರಿತೀವಿ. ಅನೇಕ ದೇಶಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಎಲ್ಲಾ ಸೇರ್ಕೊಂಡು ಏನ್ ಮಾಡ್ತವೆ? ಈ ಕ್ರೀಡೆಯನ್ನ ಆಡ್ತಾರೆ. ಯಾವ ಕ್ರೀಡೆ? ಅನೇಕ ಆಚೆ ಒಂದೇ ಅಲ್ಲ, ಅನೇಕ ಕ್ರೀಡೆಗಳನ್ನ ಆಡ್ತಾ ಇರ್ತಾರೆ. ಈ ಆಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಏನಾಗುತ್ತೆ, ನಮ್ಮ ಭಾರತೀಯರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಆಟವನ್ನ ಪರಿಪೂರ್ಣವಾಗಿ ಏನ್ ಮಾಡ್ತಾರೆ ಅಂದ್ರೆ ಕರಗತ ಮಾಡ್ಕೊಳ್ತಾರೆ. ಕರಗತ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ 1928ರಿಂದ 1956ವರೆಗೂ ಸಹ ನಾವು ಸತತವಾಗಿ ಒಲಿಂಪಿಕ್ ನಲ್ಲಿ 6 ಚಿನ್ನದ ಪದಕಗಳನ್ನು ಪಡೆದಿದ್ದೇವೆ. ಎಷ್ಟು ಚಿನ್ನದ ಪದಕಗಳು? 6 ಚಿನ್ನದ ಪದಕಗಳು. 1928ರಿಂದ 1956 ಸತತವಾಗಿ ಯಾಕೆ ಬಿಟ್ಕೊಳ್ಳಿ ಅಲ್ವಾ? ಗೆಲ್ತಾ ಅಲ್ವಾ? ಒಲಿಂಪಿಕ್ ಅಂತಕ್ಕಂದ್ರೆ ಅನೇಕ ದೇಶಗಳು ಬರ್ತವೆ, ಅನೇಕ ದೇಶಗಳನ್ನ ಸೋಲಿಸಿ ಪ್ರಾಬಲ್ಯವನ್ನ ಮೆರೆದ ಹುಡುಗಟ ಮಾತ್ರ ಅಲ್ವಾ? ಅಂತ ಒಂದು ಕರಗತ ಮಾಡ್ಕೊಂಡಿದ್ರು ನಮ್ಮ. ಅದರಲ್ಲಿ ಮೇಜರ್ ಧ್ಯಾನ್ ಚಂದ್ ಅಂತ ಬರ್ತಾರೆ. ಯಾರು? ಈಗ ಮೊನ್ನೆ ಒಂದು ಕ್ವಶನ್ ಮಾಡಿದ್ರು ಅಲ್ವಾ?
ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಅಂತ ಕ್ವಶನ್ ಮಾಡಿ. ಆಗಸ್ಟ್ 29 ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ಯಾರ ನೆನಪಿಗಾಗಿ ಅಂತ ನೀವು ಕೇಳಿದ್ರೆ ಧ್ಯಾನ್ ಚಂದ್ ನೆನಪಿಗಾಗಿ ಮಾಡಿರೋದನ್ನ ಮನೆ. ಧ್ಯಾನ್ ಚಂದ್ ಮೇಜರ್ ಅಂದ್ರೆ ಸೈನಿಕ ಆಗಿರ್ತಾನೆ. ಸೈನಿಕ ಏನ್ ಮಾಡ್ತಾನೆ, ಆ ಆಟವನ್ನ ಪೂರ್ಣ ಪ್ರಮಾಣದಲ್ಲಿ ಕರಗತ ಮಾಡ್ಕೊಂಡಿರ್ತಾನೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾನೆ. ಈಗ ಬರ್ಕೊಡ್ರಿ. ಮೇಜರ್ ಧ್ಯಾನ್ ಚಂದ್ ಮೇಜರ್ ಧ್ಯಾನ್ ಚಂದ್. ಈ ಧ್ಯಾನ್ ಚಂದ್ ಅನ್ನ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಹಾಕಿ ಮಾಂತ್ರಿಕ ಅಂತ ಕರಿತೇವೆ ಇವ್ರನ್ನ. ಹಾಕಿಯ ಮಾಂತ್ರಿಕ ಯಾರು ಅಂತ ನೀವೇನಾದ್ರೂ ಕ್ವಶನ್ ಮಾಡ್ಕೊಂಡ್ರೆ ಹಾಕಿಯ ಮಾಂತ್ರಿಕ ಯಾರು ಅಂತ ಕ್ವಶನ್ ಮಾಡ್ಕೊಂಡ್ರೆ ಅವರೇ ಧ್ಯಾನ್ ಚಂದ್. ಯಾರವರು? ಧ್ಯಾನ್ ಚಂದ್. ಈಗ ಇವರ ನೆನಪಿನಿಂದಲೇ ಏನ್ ಮಾಡ್ತಾರೆ, ಈ ಕ್ರೀಡಾ ದಿನವನ್ನ ಆಚರಿಸ್ತಾರೆ. ನೆನಪಿಟ್ಕೊಂಡು ಇವ್ರ ಬಗ್ಗೆ ನಾವು ಒಂದು ಸ್ವಲ್ಪ ನೋಡ್ಕೋಬೇಕು. ಧ್ಯಾನ್ ಚಂದ್ರ ಏನು, ಅವ್ರ ಬಗ್ಗೆ ಏನನ್ನ ತಿಳ್ಕೊಳ್ಳೋಣ. ಈಗ ಏನಪ್ಪಾ ಅಂದ್ರೆ ಆಯ್ತು, ಧ್ಯಾನ್ ಚಂದ್ ಏನಪ್ಪಾ ಅಂತಂದ್ರೆ ಹಾಕಿಯ ಮಾಂತ್ರಿಕ. ನೋಡಿ ಅಂತ ಪದ ಬಳಸಿದ್ದಾರೆ, ಹಾಕಿಯ ಮಾಂತ್ರಿಕ. ಏನಪ್ಪಾ ಅಂತಂದ್ರೆ ಇವರು ಆಟ ಆಡೋದನ್ನ ನೋಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೊರದೇಶದವರು ಏನ್ ಮಾಡಿದ್ರಪ್ಪ ಅಂದ್ರೆ ಹಿಟ್ಲರ್ ಅಂತ ಕೇಳಿದಿರಾ? ಹಿಟ್ಲರ್ ಜರ್ಮನಿಯಲ್ಲಿ ಬರ್ತಾನ. ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕುತ್ಕೊಂಡು ವೀಕ್ಷಣೆ ಮಾಡ್ತಾರಲ್ಲ ಆಟವನ್ನ. ವೀಕ್ಷಣೆ ಮಾಡ್ತಾ ಇವನ್ನ ಕೈ ಚಳಕವರ ನೋಡ್ತಾರೆ. ಆ ಬಾಲನ್ನ ಡ್ರಿಬ್ಲಿಂಗ್ ಮಾಡೋದು, ಆಮೇಲೆ ಸ್ಕೂಪ್ ಮಾಡೋದು, ಸ್ಕೂಪ್ ಅಂದ್ರೆ ಎತ್ತಿ ಹಾಕೋದು, ಅದಾಯ್ತಾ, ಇನ್ನೊಬ್ಬರಿಗೆ ಪಾಸ್ ಮಾಡೋದು, ಗೋಲ್ ಗಳಿಸೋದು, ಇದನ್ನೆಲ್ಲ ನೋಡ್ಬಿಡ್ತಾನೆ. ಅದನ್ನೆಲ್ಲ ನೋಡಿ ಏನ್ ಮಾಡ್ತಾನೆ, ಇದ್ರೊಳಗೆ ಏನಾರ ಅಡಗಿಸಿ ಇಟ್ಟದ ಅಂತಂದು ಏನೇನ್ ಮಾಡ್ತಾನಪ್ಪ ಅಂತಂದ್ರೆ ಅವ್ನು ಕರೆದು ಅವನ್ನ ಆಟ ಮುಗಿದ ಮೇಲೆ ಅದನ್ನ ಸ್ಟಿಕ್ ಅಂತ ಕರಿತೇವೆ. ಅದಕ್ಕೆ ಆಟಿಗೆ ಏನಂತೀವಿ? ಈಗ ಕ್ರಿಕೆಟ್ ನಲ್ಲಿ ಬಳಸ್ತಕ್ಕಂಥದಕ್ಕೆ ಬ್ಯಾಟ್ ಅಂತ ಕರಿತೀವಿ. ಅದೇ ರೀತಿ ಆಟಿಯಲ್ಲಿ ಬಳಸ್ತಕ್ಕಂಥ ನಾವೇನ್ ಕರಿತೇವೆ? ಸ್ಟಿಕ್ ಅಂತ ಕರಿತೇವೆ. ಆ ಸ್ಟಿಕ್ ಅನ್ನ ಮಂಡಿತ ಮುರಿದಾನೆ, ಮುರಿದು ನೋಡ್ತಾರೆ, ಅದ್ರೊಳಗೆ ಪರೀಕ್ಷೆ ಮಾಡ್ತಾರೆ, ಇದ್ರೊಳಗೆ ಏನಾರ ಐತನ ಅಂತಂದ್ರೆ ಏನಿಲ್ಲ ಅಲ್ವಾ. ಅಂದ್ರೆ ಅಷ್ಟು ಆ ಆಟವನ್ನ ನಾವು ಕರಗತ ಮಾಡ್ಕೊಂಡಿರ್ತಾನೆ. ಯಾರು? ನಮ್ಮ ಭಾರತೀಯ ಅಲ್ವಾ, ಏಕನವರು ಅಲ್ವಾ. ಆಮೇಲೆ ಅವನು ಆಮಿಷ ಕೊಡ್ತಾನೆ. ಏನಂತ ಆಮಿಷ ಕೊಡ್ತಾನಂದ್ರೆ ನಿನಗೆ ಏನ್ ಬೇಕು ಸಕಲ ಸೌಲಭ್ಯಗಳನ್ನು ಕೊಡ್ತಾನೆ. ಎಷ್ಟು ದುಡ್ಡು ಕೇಳ್ತೀಯ ಕೇಳ, ಎಲ್ಲಾ ಸೌಲಭ್ಯವನ್ನು ಮಾಡ್ಕೊಡ್ತಾರೆ. ನೀನು ನಮ್ಮ ದೇಶದಲ್ಲೇ ಇರಬೇಕು, ನಮ್ಮ ದೇಶದ ಪರವಾಗಿ ನೀವು ಆಟ ಆಡ್ಬೇಕು ಅಂತ ಕೇಳ್ತಾರೆ. ಆಮೇಲೆ ಅವರು ತಿರಸ್ಕಾರ ಮಾಡ್ತಾರೆ. ನಾನು ಭಾರತೀಯ, ನಾನು ಭಾರತಕ್ಕೋಸ್ಕರ ನಾನೇ ಆಟ ಆಡೋದು ಅಂತಂದು ಹೇಳಿ ಮಾಡ್ತಾರೆ. ಅವರ ಮನವಿಯನ್ನು ನಾನು ಅಂದ್ರೆ ಒಬ್ಬ ವ್ಯಕ್ತಿ ರಾಜ ಇದ್ದಾಗ ನಮ್ಮಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ದೇಶಕ್ಕೋಸ್ಕರ ಆಟ ಆಡ್ತಾನೆ. ಆಟ ಆಡ್ತಾ 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 ಎಷ್ಟು ಜನ ಉದಯ ಆಗ್ತಾರೆ ಅಂತ ಮಾಡಿದ್ರು. ಅನೇಕ ಜನ ನಾವು ನೋಡಿ, ಅನೇಕ ಆಟಗಾರರು ಉದಯ ಆಗ್ತಾರೆ. ಉದಯಾಗಿ ಹಾಗಾಗಿ 1928ರಿಂದ 1956ರವರೆಗೂ ಯಾವ ದೇಶಕ್ಕೂ ಬಿಟ್ಕೊಡ್ಲಿಲ್ಲ. ಸತತವಾಗಿ 6 ಬಾರಿ ಈ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನ ಪಡಿತಾ ಹೋಗಿ. ಚಿನ್ನದ ಪದಕ ಪ್ರಥಮ ಸ್ಥಾನ ಅಲ್ವಾ. ಈಗ ತೃತೀಯ ಸ್ಥಾನಕ್ಕೆ ಬ್ರೌನ್ಸ್ ಅಂತ ಕೊಡ್ತಾರೆ. ಬ್ರೌನ್ಸ್ ಮೀನ್ಸ್ ಕಂಚು. ಬ್ರೌನ್ಸ್ ಅಂದ್ರೆ ಏನು? ಸಿಲ್ವರ್ ಮೆಡಲ್ ಅಂದ್ರೆ ಬೆಳ್ಳಿಯ ಪದಕ. ಗೋಲ್ಡ್ ಮೆಡಲ್ ಅಂದ್ರೆ ಅಂದ್ರೆ ನಮ್ಗೆ ಯಾವ ಸ್ಥಾನ ಸಿಕ್ತು? ಪ್ರಥಮ ಸ್ಥಾನ ಸಿಕ್ತು ಅಲ್ವಾ. ಎಲ್ಲ ದೇಶದಲ್ಲಿ ಸೋಲ್ಸಿ ಪ್ರಥಮ ಸ್ಥಾನ ಪಡೆದ ಹುಡುಗಟನ್ನ ಅಷ್ಟೊಂದು ಪ್ರಾಬಲ್ಯವನ್ನ ಮೆರೆದಂತ ನಮ್ಮ ಆಟಿಯ ಕ್ರೀಡೆ. ಅದಕ್ಕೋಸ್ಕರ ನಾವು ಈಗ ಆಟಿ ಆಟವನ್ನ ಭಾರತದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಮಾಡ್ತೀವಿ. ಹಾಗಾದ್ರೆ ನಮ್ಮ ಭಾರತದ ಕ್ರೀಡೆಗಳು ಯಾವತ್ತ ನೀವು ಕ್ವಶನ್ ಮಾಡಬಹುದು. ಕಬಡ್ಡಿ ಮತ್ತು ಖೋ ಖೋ ದೇಶೀಯ ಕ್ರೀಡೆಗಳು. ಭಾರತದ ದೇಶೀಯ ಕ್ರೀಡೆಗಳನ್ನು ಹೆಸರಿಸಿ ಅಂತ ನೀವು ಕ್ವಶನ್ ಮಾಡ್ಕೊಂಡ್ರೆ ಅವಕ್ಕೆ ಯಾವಪ್ಪ ಅಂತಂದ್ರೆ ಖೋ ಖೋ ಮತ್ತು ವಾಲಿಬಾಲ್. ಇದು ವಾಲಿಬಾಲ್ ಅಮೆರಿಕ ದೇಶದ ಆಟ. ಖೋ ಖೋ ಮತ್ತು ಕಬಡ್ಡಿ. ಖೋ ಖೋ ಮತ್ತು ಕಬಡ್ಡಿ ಮಾಡ್ಬೇಕು. ಕಬಡ್ಡಿ ಅಂತ ಕೆಲವು, ಕಬಡ್ಡಿ ಅಲ್ಲ, ಕಬಡ್ಡಿ ಅಂತ ಇತ್ತು. ನಮ್ಮ ಭಾರತದ ದೇಶೀಯ ಕ್ರೀಡೆಗಳನ್ನ ಹೆಸರಿಸಿ. ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಪ್ರಚಲಿತದಲ್ಲಿ ಇರ್ತಕ್ಕಂಥ ಆಟಗಳಂತ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆಗಳನ್ನ ಹೆಸರಿಸಿ, ಅಥವಾ ದೇಶೀಯ ಕ್ರೀಡೆಗಳು ಅಂದ್ರೆ ದೇಶದಲ್ಲಿ ಆಡ್ತಕ್ಕಂಥ ಕ್ರೀಡೆಗಳಂತ ಅರ್ಥ ಆಗ್ತಾ ಐತಿ.
ಯಾವುವು? ಖೋಖೋ ಮತ್ತು ಕಬಡ್ಡಿ. ಕ್ಲಿಯರ್? ಹಾಗಾಗಿ 1928ರಿಂದ 1956 ಸತತವಾಗಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕಗಳನ್ನು ಪಡಿತಾ ಹೋದಂತ ನಮ್ಮ ದೇಶ. ಹಾಗಾಗಿ ಇದನ್ನ ಆತ್ಮೀಯವಾಗಿ ಒಪ್ಕೊಂಡ್ವಿ, ಆ ನಿಯಮನ ಪಾಲಿಸ್ಕೊಂಡ್ವಿ. ಹಾಗಾಗಿ ನಾವು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿ ಮಾಡಿಕೊಂಡಿವೆ. ಬರೀಬಹುದು ಇನ್ನಷ್ಟು ವಿಷಯಗಳು ಇದರಲ್ಲಿ ಯೂಟ್ಯೂಬ್ನಲ್ಲಿ ಹೋಗ್ತಿದ್ರೆ ಬೇಕಾದಷ್ಟು ವಿಷಯ ಬರಿತಾ ಹೋಗ್ಬೋದು. ಅರ್ಥ ಆಯ್ತಾ? ಹಾಕ್ಬೋದು. ಮುಂದಕ್ಕೆ ಹೋಗೋಣ. ಈಗ ಕ್ರೀಡೆಗೆ ಬಂದ್ಬಿಡೋಣ. ಇಲ್ಲಿವರೆಗೆ ಇದಾಯ್ತು ಅಂದ್ರೆ ಇದು ಅಂಕಣ ಯಾವ ರೀತಿಯಾಗಿರುತ್ತಪ್ಪ ಒಂದು ಕ್ವಶನ್ ಮಾಡ್ಕೊಂಡ್ರೆ, ಆಕೆಯ ಅಂಕಣ ಯಾವ ಆಕಾರದಲ್ಲಿರುತ್ತೆ? ಅಂಕಣ ಕೇಳ್ತಾನೆ. ಆಕೆಯ ಅಂಕಣ ಯಾವ ಆಕಾರದಲ್ಲಿರುತ್ತೆ? ಕ್ವಶನ್ ಆಯ್ತು. ನಿಮಗೆ ಸೈನ್ ಇದರಲ್ಲಿ ಬರ್ತಾವ, ಮ್ಯಾಥ್ಸ್ ಅಲ್ಲಿ ಬರ್ತಾವಲ್ಲಪ್ಪ, ತ್ರಿಕೋನ, ಆಯತ, ತ್ರಿಭುಜ ಅವೆಲ್ಲ ಬರ್ತಾವಲ್ಲ, ಆಯತಾಕಾರದಲ್ಲಿ. ಆಕೆಯ ಅಂಕಣ ಯಾವ ಆಕಾರದಲ್ಲಿರುತ್ತೆ? ಆಯತ ಆಕಾರದಲ್ಲಿರುತ್ತೆ. ಆದ್ಮೇಲೆ ಅಂಕಣದ ಮತ್ತು ಉದ್ದ ಮತ್ತು ಅಗಲ ಅದೊಂದು ಕೇಳಿಸ್ಬಿಡ. ಅಂಕಣದ ಉದ್ದ ಅಗಲ ಒಂದು ಕೇಳಿಸ್ಬಿಡ. ಅಂಕಣದ ಉದ್ದ ಅಗಲ 100 × 60 ಗಜ ಅಂತ ಕರಿತೀವಿ. ಏನಪ್ಪಾ ಗಜ ಅಂತ ನೀವು ಕೇಳ್ಬೋದು. ಒಂದು ಗಜ ಅಂತ ನೀವು ಹೇಳಿದ್ರೆ 3 ಅಡಿ. 1 ಮೀಟರ್ ಅಂದ್ರೆ 3.25 ಅಡಿ, 3.25. ಏನಪ್ಪ ಅರ್ಥ ಆಯ್ತು? ಈ ಗಜಕ್ಕೂ ಮೀಟರ್ ದೊಡ್ಡದು ಒಪ್ಪಿಂದ್ರ ಇದು 3 ಅಡಿ. ಒಂದು ಗಜ ಅಂದ್ರೆ ಎಷ್ಟು ಅಡಿ? 3 ಅಡಿ. 1 ಮೀಟರ್ ಅಂದ್ರೆ 3.2, 3.25 ಅಡಿ ಅಂತ ಕರೀತೇವೆ. ಅಂದ್ರೆ ಮೀಟರ್ ದೊಡ್ಡದಾಯ್ತು. ಮೀಟರ್ ದೊಡ್ಡದು, ಗಜ ಸಣ್ಣ ಅಲ್ವಾ? ಹೇಳಿ ಅರ್ಥ ಮಾಡ್ಕೊಳ್ಳಿ. 100 × 60 ಗಜ ಯಾರ್ಡ್ ಅಂತ ಕರೀತಾರೆ. ಒಯ್ಯೆ ಹರಡಿ ಯಾರ್ಡ್ ಗಜ ಅಂತ. ಒಯ್ಯೆ ಹರಡಿ. ಈಗ ಒಂದು ಗಜ ಇಸ್ಕೊಟ್ಟು 3 ಅಡಿ ಅಂದ್ರೆ 3 × 300 ಅಡಿ ಆಯ್ತು. 3 × 18 180 ಅಡಿ ಆಯ್ತು. 300 × 180 ಈ ಒಂದು ಅಂಕಣದಲ್ಲಿ ಆಟವನ್ನು ಆಡ್ತಾರೆ. ಅರ್ಥ ಆಯ್ತು? ಕ್ಲಿಯರ್? ನನಗೇನು ಬೇಕು ಮೀಟರ್ ಅಂದ್ರೆ 3.25 × 100 ಹಾಕಿಂದು ಬಾಕ್ಸ್ ಸಿಗುತ್ತೆ. 3.25 × 60 ಹಾಕಿ ಸಿಗುತ್ತೆ. ಅರ್ಥ ಆಯ್ತು? ಮುಂದ್ಕೋಗೋಣ. ಈಗ ಹಾಕಿ ಬಂದ್ಬಿಡ್ಲಿ. ಕ್ಲಿಯರ್? ಅರ್ಥ ಆಯ್ತು? ಆಮೇಲೆ ಈ ಪಂದ್ಯ ಎಷ್ಟು ನಿಮಿಷ ಅಂತ ಕೂಡಿರುತ್ತಂತ ಅದನ್ನು ಕೇಳ್ಬೋದು. ಆಕಿ ಆಟ ಬರ್ಕೊಳ್ಬೇಕು. ಆಕಿ ಆಟವು ಎಷ್ಟು ನಿಮಿಷಗಳಿಂದ ಕೂಡಿರುತ್ತದೆ? ಸಣ್ಣ ಮಕ್ಕಳು ಮೆಲ್ಕ್ ಆಗ್ತವೆ. ಮನೆ ಬಂದಿದ್ರು ಒಂದು ಅಂಕಕ್ಕೆ ಬಂದರೆ ಕೊಡವಸ್ ತಲುಪಿದ್ರಿ ಅಲ್ವಾ? ಆಕಿ ಆಟವು ಎಷ್ಟು ನಿಮಿಷಗಳಿಂದ ಕೂಡಿರುತ್ತೆ? ಅವಧಿ ಅಂತ. ಕೊನೆಗೆ ಆಕಿ ಆಡುವ ಅವಧಿ ತಿಳಿಸಿ ಅಂತ ಕ್ವಶನ್ ಮಾಡ್ತೇವೆ ಅಲ್ವಾ? ಎಷ್ಟು ನಿಮಿಷ ಆಯ್ತಾ? 60 ನಿಮಿಷ ಕೂಡಿರುತ್ತೆ. ಕ್ಲಿಯರ್? ಇಲ್ಲೇ ಮನಸ್ಸು ಆ ಕಡೆ ಬಿಡ್ಬೇಡ, ಆ ಕಡೆ ಈ ಕಡೆ ಮನಸ್ಸು ಇದು ಏನಾಗುತ್ತೆ ಓಡ್ತಾ ಇರ್ತಾರೆ. ಅವ್ನು ಹಿಡಿದು ಯಾರು ನೆಲೆ ನಿಲ್ಲಿಸ್ತಾರೆ ಇಲ್ಲೇ ಇರ್ತಾರೆ. ಓಡೋದು ಇನ್ನೇನು ಮಾಡೋಕ್ಕಾಗಲ್ಲ. ಓಡ್ತಾ ಇರ್ತಾರೆ. ಆಗ್ಬೋದಾ? ಈಗ ಇಷ್ಟೆಲ್ಲ ವಿಷಯಗಳನ್ನ ನೀವು 8ನೇ ತರಗತಿ ತಿಳ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಪುನರಾವಲೋಕನ ಮಾಡಿದ್ದೀನಿ. ಮುಂದೋಗ ಇದರಲ್ಲಿ ಈ ಪ್ರಾಯೋಗಿಕ ವಿಭಾಗದಲ್ಲಿ ಏನೇನು ಬರುತ್ತೆ, ಅದೇ ಪ್ರಾಯೋಗಿಕ ಆಯ್ಕೆಯಲ್ಲಿ ಏನೇನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಏನಪ್ಪ ಕೌಶಲ್ಯ, ಸ್ಕಿಲ್ಸ್ ಅಂತ ಕರೀತೇವೆ. ನಾವೇನಂತ ಕರೀತೇವೆ ಕೌಶಲ್ಯಗಳಿಗೆ? ಸ್ಕಿಲ್ಸ್. ಕೌಶಲ್ಯಗಳು ಏನೇನು ಕೌಶಲ್ಯಗಳನ್ನ ನಾವು ಈ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ತಿಳ್ಕೋಬಹುದು ಅದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಒಂದನೇದಾಗಿ ಏನಪ್ಪಾ ಅಂದ್ರೆ ನೇರ ಹೊಡೆತ ಅಂತ ಕರಿತೇವೆ. ಏನ್ ಹೇಳಿದ್ರೆ ಒಂದು ಸ್ಕಿಲ್ ಇದೆ. ನೇರ ಹೊಡೆತ ಅಂತಂದ್ರೆ ನಾನು ಎದುರಾಳಿ ಇರ್ತಾನೆ, ಸಮಾನಾಂತರ ಇದರಲ್ಲಿ ಇರ್ತಾನೆ, ನಾನು ನೇರವಾಗಿ ಆ ವ್ಯಕ್ತಿಗೆ ನಾನು ಏನ್ ಮಾಡ್ತಾನೆ, ಬಾಲನ್ನ ಪಾಸ್ ಮಾಡ್ತಾನೆ, ತಳ್ತಾನೆ ಅಲ್ವಾ? ಇದಕ್ಕೆ ನಾವು ನೇರ ಹೊಡೆತ ಅಂತ ಕರಿತೇವೆ ಅಲ್ವಾ? ನೇರವಾಗಿ ಹೊಡಿತಾನೆ. ಈಗ ಗೋಲ್ ಇರುತ್ತೆ, ಗೋಲ್ ಹತ್ರ ಹೋಗಿರ್ತಾನೆ ವ್ಯಕ್ತಿ, ಕೈಯಲ್ಲಿ ಸ್ಟಿಕ್ ಇರುತ್ತೆ, ಚೆಂಡನ್ನ ನೇರವಾಗಿ ಹೊಡಿತಾನೆ. ಕ್ಲಿಯರ್? ಸ್ಕೂಪ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬಾಲ್ ಇರುತ್ತೆ, ಎದುರುಗಡೆ ಬಂದ್ಬಿಡ್ತಾನೆ, ಎದುರಾಳಿ ಬಂದ್ಬಿಡ್ತಾನೆ,
ಎದುರಾಳಿ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ, ಅವನಿಗೆ ಬಾಲ್ ಸಿಗ್ಬಾರ್ದಲ್ಲ, ಮತ್ತೆ ಏನ್ ಮಾಡ್ಬೇಕು, ಅದು ಒಂದು ಸ್ಕಿಲ್ ಬಳಸ್ತಾರೆ. ಏನ್ ಸ್ಕಿಲ್? ಕೌಶಲ್ಯ ಬಳಸ್ತಾರೆ. ಆ ಏನ್ ಮಾಡ್ತಾನೆ, ಸ್ಟಿಕ್ ನಿಂದ ಬಾಲನ್ನ ಚಿಮ್ತಾನೆ. ಅದಕ್ಕೆ ನಾವು ಚಿಮ್ಮಿ ಯಾರು ಕಳಿಸ್ತಾನಪ್ಪ, ತನ್ನ ಸಹ ಆಟಗಾರ ಇರ್ತಾನ ನೋಡು, ಆ ಸಹ ಆಟಗಾರನಿಗೆ ಕಳಿಸ್ತಾನೆ. ಸಹ ಆಟಗಾರ ಅಂತ ಗೊತ್ತಲ್ಲ, ಇದು ತಂಡಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಕ್ಲಿಯರ್? ನಂತರ ಏರಿಯಲ್ ಸ್ಟಾಪ್ ಅಂತಕ್ಕದ್ದು ಒಂದು ಬರುತ್ತೆ. ಆಮೇಲೆ ಡಾಡ್ಜಿಂಗ್ ಮತ್ತು ಕರ್ಣರೇಖೆ ಪಾಸ್. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತಾನೆ, ಸ್ವಲ್ಪ ಬರ್ಕೊಳ್ಳಿ. ಡಾಡ್ಜಿಂಗ್ ಮತ್ತು ಕರ್ಣರೇಖೆಯ ಪಾಸ್ ಅಂತಕ್ಕದ್ದು ಒಂದು ಸ್ಕಿಲ್ ಬರುತ್ತೆ. ನಂತರ ಗೋಲ್ ಕೀಪರ್ನ ನಿಲುವು. ಏನು ಗೋಲ್ ಕೀಪರ್ ಅಂದ್ರೆ ಅಂತ ನೀವು ಕ್ವಶನ್ ಮಾಡಬಹುದು. ಗೋಲ್ ಕೀಪರ್ ಎಂದರೆ ಯಾರು ಅಂತ ಕ್ವಶನ್ ಮಾಡ್ಕೊಳ್ಳಿ. ಗೋಲ್ ಕೀಪರ್ ಎಂದರೆ ಯಾರು? ಕ್ಲಿಯರ್ ಆಯ್ತು? ಗೋಲ್ ಕೀಪರ್ ಎಂದರೆ ಯಾರು? ಆನ್ಸರ್ ಬರ್ಕೊಳ್ಳಿ. ಗೋಲನ್ನ ರಕ್ಷಣೆ ಮಾಡುವವನಿಗೆ ನಾವು ಗೋಲ್ ಕೀಪರ್ ಎಂದು ಕರೆಯುತ್ತೇವೆ. ಗೋಲನ್ನ ರಕ್ಷಣೆ ಮಾಡುವವನಿಗೆ ನಾವು ಗೋಲ್ ಕೀಪರ್ ಅಂತಂದೇಳಿ ಕರಿತೇವೆ. ಅರ್ಥ ಆಯ್ತಾ? ಆಯ್ತು, ಸ್ವಲ್ಪ ಪಾಠ ಕೇಳ್ರಿ. ಈ ಹಾಕಿ ಆಟವು ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತದೆ. ಅಂತಾರಾಷ್ಟ್ರೀಯ ಮಟ್ಟ ದೇಶಗಳ ಮಧ್ಯೆ ನೋಡಿ, ನಿಮ್ಗೆ ಅರ್ಥೈಸ್ತಾನೆ. ಈಗ ನೋಡಪ್ಪ, ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ ಒಂದು ರಾಜ್ಯ, ಅಂದ್ರೆ ಕನ್ನಡಕ್ಕೆ ಬರ್ಕೊಂಡು ಒಂದು ರಾಜ್ಯ. ಈ ರಾಜ್ಯದ ಕ್ರೀಡೆ ನಡೀತಕ್ಕಂಥದ್ದಕ್ಕೆ ರಾಜ್ಯ ಮಟ್ಟದ ಕ್ರೀಡೆ ಅಂತ ಕರಿತೇವೆ. ವಿದೇಶ ರಾಜ್ಯ ಮಟ್ಟದ ಕ್ರೀಡೆ ಅಂತ ಕರಿತೇವೆ ಅಲ್ವಾ? ರಾಷ್ಟ್ರ ಮಟ್ಟದ ಕ್ರೀಡೆ ಅಂತ ನೀವು ಕೇಳೋದು. ರಾಷ್ಟ್ರ ಮಟ್ಟ ನಮ್ಮ ದೇಶದ ಹಲವಾರು ರಾಜ್ಯಗಳಿದಾವಲ್ಲ, ಅವೆಲ್ಲ ಸೇರ್ಕೊಂಡು ಆಟ ಆಡ್ತಾರೆ. ಇದಕ್ಕೆ ನಾವು ರಾಷ್ಟ್ರ ಮಟ್ಟದ ಕ್ರೀಡೆ, ನ್ಯಾಷನಲ್ ಅಂತ ಕರಿತೇವೆ. ಕ್ಲಿಯರ್? ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಅಂತಾರಾಷ್ಟ್ರೀಯ ಮತ್ತೆ ಒಂದು ದೇಶ ಮತ್ತೊಂದು ದೇಶದೊಡನೆ ನಡೀತಕ್ಕಂಥ ಒಂದು ಕ್ರೀಡೆಯನ್ನು ನಾವು ಅಂತಾರಾಷ್ಟ್ರೀಯ ಕ್ರೀಡೆ ಅಂತ ಕರಿತೇವೆ. ಕ್ಲಿಯರ್? ಅರ್ಥ ಆಯ್ತು? ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ. ಯಾವುದು? ಇದು ಭಾರತದ ತುಂಬೆಲ್ಲ ಏನಾಗಿದೆಪ್ಪ ಅಂತಂದ್ರೆ ತನ್ನ ಮಹತ್ವವನ್ನ ಪಡಿತಾ ಹೋಗಿದೆ. ಈ ಆಟದಿಂದ ವಿದ್ಯಾರ್ಥಿಗಳಲ್ಲಿ ಏನಾಗತ್ತಂದ್ರೆ ದೈಹಿಕ ಕೌಶಲ್ಯಗಳು, ಮನುಷ್ಯನ ಬಾಡಿ ಅಂತಕ್ಕದ್ದು ಏನಾಗತ್ತಪ್ಪ ಅಂದ್ರೆ ಬೆಳವಣಿಗೆ ಆಗುತ್ತೆ, ಸ್ನಾಯುಗಳು ದೃಷ್ಟಪುಷ್ಟವಾಗ್ತವೆ, ದೈಹಿಕ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಈ ಆಟದಲ್ಲಿ ಏನೇನು ಉಪಯೋಗ ಅಂತ ನೀವು ಕೇಳಿದ್ರೆ ನನ್ನ ಉಪಯೋಗಗಳು ಹೇಳ್ತಾರ, ಅದು ನೋಟ್ಸ್ ಮಾಡ್ಕೊಂಡು. ಅರ್ಥ ಆಯ್ತಾ? ಇಷ್ಟೆಲ್ಲ ಪ್ರಯೋಜನ ಇದೆ. ದೈಹಿಕ ಸಾಮರ್ಥ್ಯ ವೃದ್ಧಿ ಆಗುತ್ತೆ, ಅಂಗಾಂಗಗಳು ಏನಾಗ್ತವೆ ಅಂದ್ರೆ ಬಲಯುತವಾಗ್ತಾ ಹೋಗ್ತವೆ, ಸ್ಟ್ರೆಂತ್ ಸಿಗುತ್ತೆ, ಸ್ಟೆಮಿನಾ ಸಿಗುತ್ತೆ, ಎಂಡರೆನ್ಸ್ ಸಿಗುತ್ತೆ ಅಲ್ವಾ? ಏನಪ್ಪಾ ಆಗಂತಂದ್ರೆ ದೇಹಕ್ಕೆ ಬೇಕಾದಂತ ಎಲ್ಲ ಬೆಳವಣಿಗೆಗೆ ಪೂರಕವಾದಂತಹ ಶಕ್ತಿ ಅಂತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನೇರ ಹೊಡೆತ ಅಂದ್ರೆ ಏನು ಅಲ್ವಾ? ನೇರ ಹೊಡೆತ ಒಂದು ಸ್ಕಿಲ್. ಈ ಸ್ಕಿಲ್ ಅಲ್ಲಿ ಏನೇನು ಬರುತ್ತೆ ನೋಡ್ಕೋಣ. ಕೈಗಳನ್ನ ಕೂಡಿಸ್ಬೇಕಾಗುತ್ತೆ. ಕೈಗಳನ್ನ ಕೂಡಿಸಿ ಸ್ಟಿಕ್ ಅಂತ ಹಿಡಿದೀನಿ. ಹಾಕಿ ಬರ್ತದೆ ಸ್ಟಿಕ್ ಅಂತ ಕರಿತೀವಿ. ಆ ಸ್ಟಿಕ್ ನ ತುದಿಯಿಂದ 2-3 ಇಂಚು ಕೆಳಗೆ, 2-3 ಇಂಚು ಕೆಳಗೆ ಅಂತಂದ್ರೆ ಸ್ವಲ್ಪ ಚಿತ್ರದಲ್ಲಿ ತೋರಿಸ್ತಾನೆ. ನೋಡಿ, 2-3 ಇಂಚ ಮೇಲ್ ಬಿಟ್ಕೊಂಡಿದ್ದಾನೆ, ಬಿಟ್ಟು ಸ್ವಲ್ಪ ಕೆಳಗೆ ಕೈ ಹಾಕಿದ್ದಾನೆ. ಈ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ? ಇಡಿಕೆ ಆ ರೀತಿಯಾಗಿರ್ಬೇಕು ಅಲ್ವಾ? ನಂತರ ಚೆಂಡಿನ ಸ್ಥಿತಿ ಹೆಂಗಿರ್ಬೇಕಪ್ಪ? 9 ರಿಂದ 12 ಇಂಚು ದೂರ ಎಡಗಾಲಿನ ನೇರಕ್ಕೆ ಇರಬೇಕು. ಎಡಗಾಲಿನ ನೇರಕ್ಕೆ 9 ರಿಂದ 12 ಇಂಚು ದೂರ ಇರಬೇಕಾಗತ್ತೆ. ನಿಲುವು ಸ್ಟ್ಯಾನ್ಸ್ ಅಂತ ಕರಿತಾರೆ. ನಿಲುವು ಏನಂತ ಕರಿತೇವೆ? ಸ್ಟ್ಯಾನ್ಸ್ ಅಂತ ಕರಿತೇವೆ. ದೇಹವನ್ನ ಬಲಗಡೆ ಕಾಲು ಭಾಗ ತಿರುಗಿಸಿ ಎಡಭುಜವು ಗುರಿಯ ಕಡೆಗೆ ಅಂದ್ರೆ ಗೋಲಿನ ಕಡೆಗೆ ಇರಬೇಕು ಅಂತ. ಎಡಗಾಲು ಮುಂದೆ ಇದ್ದು ಅದರ ತುದಿಗೆ ಗುರಿಗೆ ಲಂಬ ಕೋನವಾಗಿ, ಲಂಬ ಅಂದ್ರೆ ನೇರ ಅಂತ ನೀವು ನೋಡಿದ್ರಿ, 90 ಡಿಗ್ರಿ ಲಂಬ ಅಂತ ಕರಿತೇವೆ ಅಲ್ವಾ? ಆ ರೀತಿಯಾಗಿ ಇಟ್ಕೊಂಡಿರ್ಬೇಕು. ಬಲಗಾಲ ಮೇಲೆ ನಿಲ್ಲಲು ಹಿಂದಕ್ಕೆ ಎಡಗಾಲಿಗೆ ಕರ್ಣವಾಗಿ ಮೊಣಕಾಲು ಸ್ವಲ್ಪ ಬೆಂಡ್ ಮಾಡ್ಬೇಕು. ಮೊಣಕಾಲವನ್ನು ಏನ್ ಮಾಡ್ಬೇಕು? ಸ್ವಲ್ಪ ಬಾರಿಸ್ಬೇಕಾಗುತ್ತೆ. ತುದಿಗಾಲಿನಲ್ಲಿ ನಿಂತಿರ್ಬೇಕು. ತುದಿಗಾಲಿನಲ್ಲಿ ನಿಂತ್ರೆ ಏನಾಗುತ್ತಪ್ಪ ಅಂದ್ರೆ ಮುಂದಕ್ಕೆ ಆ ವ್ಯಕ್ತಿ ಪಾಸ್ ಆಗ್ಲಿಕ್ಕೆ ಅನುಕೂಲ ಅಂತಕ್ಕದ್ದು ಆಗುತ್ತೆ. ಅರ್ಥ ಆಯ್ತಾ? ಶರೀರ ಅಂತಕ್ಕದ್ದು ಆ ಚೆಂಡಿನ ಮೇಲೆ ಏನಾಗಿರಬೇಕು? ಬಾಗಿರಬೇಕಾಗುತ್ತೆ. ನಿರ್ವಹಣೆ ಸಿಕ್ ಚೆಂಡು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅನ್ನೋದು ನೋಡೋಣ. ಸ್ಟಿಕ್ ಅನ್ನ ಹಿಂದಕ್ಕೆ ಅದರ ತಲೆ ಭುಜದಷ್ಟು ಮೇಲಕ್ಕೆ ಎತ್ತಬೇಕಾಗುತ್ತೆ. ಸ್ಟಿಕ್ ಅನ್ನ ಗಡಿಯಾರದ ಲೋಲಕ ನೋಡಿದಿರಲ್ಲ, ಗಡಿಯಾರ ಲೋಲಕ ಹಿಂದೆ ಮನೆಯಲ್ಲಿದ್ದು ಗಡಿಯಾರಗಳು ಹಿಂಗೆ ಅಂತ ಅಲ್ವಾ?
ಅದಕ್ಕೆ ಲೋಲಕ ಅಂತ ಕರಿತೇವೆ ಅಲ್ವಾ. ಆ ಲೋಲಕ ತಿರುಗಿದ ಹಾಗೆ ಮುಂದಕ್ಕೆ ಬೀಸುತ್ತಾ ಚೆಂಡಿನ ಮಧ್ಯಭಾಗವನ್ನು ಸ್ಟಿಕ್ ನ ಆಡುವ ಮಧ್ಯಭಾಗದಿಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಆ ಚೆಂಡನ್ನ ಹೊಡೆಯಬೇಕು ಅಲ್ವಾ. ಇದಕ್ಕೆ ನಾವು ನೇರ ಹೊಡೆತ ಅಂತ ಕರಿತೀವಿ. ಕೊನೆಗೆ ಅಂತ್ಯಾನುಗತ, ಕೊನೆಗೆ ಏನ್ ಮಾಡ್ತೀಯಾ ನೋಡ. ಈಗ ಹೊಡೆದ ನಂತರ ಸ್ಟಿಕ್ ಅನ್ನ ಚೆಂಡು ಹೋದ ದಿಕ್ಕಿನಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೈಯನ್ನ ನಾವು ಚಾಚಬೇಕಾಗುತ್ತೆ. ಚೆಂಡಿನ ಸಂಪರ್ಕವನ್ನ ಮಾಡುವಾಗ ದೇಹದ ಭಾರವನ್ನ ಎಡಗಾಲಿಗೆ ಏನ್ ಮಾಡ್ಬೇಕಾಗುತ್ತೆ, ವರ್ಗಾಯಿಸಬೇಕಾಗುತ್ತದೆ. ವಿರೇಶ ಸ್ಕೂಪ್ ಅಂತ ಹೇಳಿ ಅಲ್ವಾ. ಈಗ ಸ್ಕೂಪ್ ಅಂದ್ರೆ ಏನ್ ನೋಡೋಣ. ಏನಪ್ಪಾ ಹಾಗಾದ್ರೆ, ಎರಡು ಕೈಗಳ ತೆರದ ಹಿಡಿತ ಅಂತ ಕರಿತಾವೆ. ಅಂಗೈಗಳು ತೆರೆದಿರ್ತವೆ, ಅದಕ್ಕೆ ನಾವು ತೆರದ ಹಿಡಿತ ಅಂತ ಕರಿತೀವಿ. ಆ ತೆರದ ಹಿಡಿತ ಅಂತಂದ್ರೆ ಹಿಂದೆ 8ನೇ ಕ್ಲಾಸ್ ಬಂದಿದೆ. ಅದು ಎಡಗೈ ಸ್ಟಿಕ್ ನ ತುದಿಯಲ್ಲಿ ಮತ್ತು ಬಲಗೈ ಸ್ಟಿಕ್ ನ ಮಧ್ಯಕ್ಕಿನ ಬರುವ ಹಾಗೆ ಸ್ಟಿಕ್ ಅನ್ನ ನಾವು ಹಿಡಿದುಕೊಳ್ಳುವ ಒಂದು ಸ್ಥಿತಿ ಅಂತ ಇರಬೇಕಾಗುತ್ತೆ. ನಂತರ ಚೆಂಡಿನ ಸ್ಥಿತಿಯಲ್ಲಿ ಸಹ 9 ರಿಂದ 12 ಇಂಚು ದೂರ ಎಡಗಾಲಿನ ನೇರಕ್ಕೆ ಏನ್ ಮಾಡಬೇಕಾಗುತ್ತೆ, ಇರಬೇಕಾಗುತ್ತೆ. ನೀವು ಸ್ಟ್ಯಾನ್ಸ್ ನೋಡೋಣ. ದೇಹವನ್ನ ಬಲಗಡೆ ಕಾಲು ಭಾಗ ತಿರುಗಿಸಿ, ಕಾಲು ಭಾಗ ಅಂದ್ರೆ ಸ್ವಲ್ಪ ಭಾಗ, ಕಾಲು ಭಾಗ ಅಂತ ಗೊತ್ತಾ. 9 ರೀತಿಯಲ್ಲಿ ಏನಾಗುತ್ತೆ, ಅದ 4 ಭಾಗ ಮಾಡ್ಬೇಕು ಅಲ್ವಾ. ಅಷ್ಟು ಸ್ವಲ್ಪ ಭಾಗ ತಿರುಗಿಸ್ಬೇಕು, ಅದು ಕಾಲು ಭಾಗ ಅಂತ ಕರಿತೇವೆ. 100ರಲ್ಲಿ 25, 4 ಭಾಗ ಮಾಡ್ತಾವ, ಹಂಗೆ ಕಾಲು ಭಾಗ ತಿರುಗಿಸ್ಬೇಕು ಅಲ್ವಾ. ಎಡಗಾಲಿಗೆ ಕರ್ಣವಾಗಿ ತುದಿಗಾಲಿನಲ್ಲಿ ಇರಬೇಕು, ಇಲ್ಲಿ ಸಹ ತುದಿಗಾಲಿನಲ್ಲಿ ಇರ್ಬೇಕಾಗತ್ತೆ. ಮೊಣಕಾಲುಗಳನ್ನ ಸ್ವಲ್ಪ ಬಾಗಿಸಿರ್ಬೇಕಾಗುತ್ತೆ. ಶರೀರವು ಮುಂದಕ್ಕೆ ಬಾಗಿರ್ಬೇಕು. ದೇಹದ ಭಾರ ಇಲ್ಲಿ ಇರುತ್ತಪ್ಪ ಅಂದ್ರೆ ಬಲಗಾಲಿನ ಮೇಲೆ ಇರುತ್ತೆ, ಅಲ್ಲಿ ಎಡಗಾಲಿನ ಮೇಲೆ. ಕ್ಲಿಯರ್? ನಿರ್ವಹಣೆ ಯಾವ ರೀತಿಯಾಗಿ ಮಾಡ್ತೀವಿ ನೋಡೋಣ. ಸ್ಟಿಕ್ ನ ಆಡುವ ಬದಿಯ ಅಂಚನ್ನು ಚೆಂಡಿನ ಕೆಳಗೆ ನಾವೇನ್ ಮಾಡಕ್ಕಾಗತ್ತೆ, ಇಡಬೇಕಾಗತ್ತೆ. ದೇಹವನ್ನ ಹಿಂದಕ್ಕೆ ಬಗ್ಗಿಸಿ ದೇಹದ ಭಾರ ಎಡಗಾಲಿಗೆ ಬರುತ್ತಿದ್ದಂತೆ ಮುಂಗೈ ಸಹಾಯದಿಂದ ರಭಸವಾಗಿ ನಾವು ಚೆಂಡನ್ನ ಚಿಮ್ಮಬೇಕಾಗುತ್ತೆ. ಚಿಮ್ಮಬೇಕು ನೋಡಿ, ಕೊಡದಲ್ಲ, ಒಡೆಯದಲ್ಲ ಇದು, ಚಿಮ್ಮಬೇಕು. ಸ್ಕೂಪ್ ಅಂದ್ರೆ ನಾನೇನು ಪಾಯಿಂಟ್ ಹಿಡಿದೀನಿ. ಸ್ಕೂಪ್ ಅಂದ್ರೆ ಚೆಂಡನ್ನ ಚಿಮ್ಮುವುದು, ನೆಲಕ್ಕೆ ಚಿಮ್ಮುವುದು. ಅಂತ್ಯಾನುಗತ ನೋಡೋಣ. ರಭಸದಿಂದ ಚೆಂಡನ್ನು ಚಿಮ್ಮಿಸಿದ ನಂತರ ಹಿಂದಿನ ಕಾಲನ ಮುಂದಕ್ಕೆ ಮುಂದಕ್ಕೆ ಹೋಗಿರಂತ ಕಾಲನ ಸಮಭಾರ ದೇಹದ ಮೇಲೆ 2 ಕಾಲ ಮೇಲೆ ಬೀಳ್ಬೇಕಪ್ಪ ಅಂದ್ರೆ ಕಾಲನ ಮತ್ತೆ ನಾವು ಇದಕ್ಕೆ ಕೂಡಿಸ್ಬೇಕಾಗುತ್ತೆ ಅಲ್ವಾ. ಈಗ ಏರಿಯಲ್ ಸ್ಟಾಪ್ ಏನೋ ಏನಪ್ಪಾ ಹಂಗಂದ್ರೆ ಮೇಲಿನಿಂದ ಬರುವ ಚೆಂಡ ಸ್ಕೂಪ್ ಮಾಡ್ಬಿಟ್ಟ ಆ ವ್ಯಕ್ತಿ, ತೂರ್ಬಿಟ್ಟ ಚೆಂಡ, ಅದನ್ನ ತಡಿಬೇಕಲ್ಲ. ಅದಕ್ಕೆ ನಾವು ಏನಂತಾವೆ, ಏರಿಯಲ್ ಸ್ಟಾಪ್. ಸ್ಟಾಪ್ ಮೀನ್ಸ್ ಆ ಬಾಲ್ ಅನ್ನ ತಡೆ ಹಿಡಿಯುವುದು. ಸ್ಟಾಪ್ ಅಂದ್ರೆ ಬಾಲ್ ಅನ್ನ ತಡೆ ಹಿಡಿಯುವುದು ಅಂತ ಅರ್ಥ ಆಯ್ತಾ. ಮೇಲಿನಿಂದ ಬರುವ ಚೆಂಡನ್ನ ತಡೆಯುವುದು ಅಲ್ವಾ. ಈಗ ಒಂದು ಹಿಡಿತ ನೋಡೋಣ. ಸೊಂಟ ಕೈ ತೆರೆದ ಹಿಡಿತ ಬರುವ ಚೆಂಡಿನ ಎತ್ತರಕ್ಕೆ ತಕ್ಕಂತೆ ಸ್ಟಿಕ್ ನ ತಲೆಯ ಸೊಂಟ ಮತ್ತು ಮೊಣಕಾಲುಗಳ ಮಧ್ಯೆ ಎತ್ತರದಷ್ಟು ಏನ್ ಮಾಡ್ಬೇಕೈತಿ, ಹಿಡಿಬೇಕಾಗತ್ತೆ, ಎತ್ತಿಡಿಬೇಕು. ನಂತರ ನಿಲುವು ಯಾವ ರೀತಿ ಹೇಗಿರ್ಬೇಕು, ಸ್ಟ್ಯಾನ್ಸ್ ಅಂತ ಕರಿತೀವಿ ಅಲ್ವಾ. ದೇಹವು ಬರುವ ಚೆಂಡಿಗೆ ನೇರವಾಗಿದ್ದು ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಬೇಕು, ಸ್ವಲ್ಪ ಕಾಲನ್ನು ಅಗಲ ಮಾಡ್ಬೇಕು. ಕಡೆ ಬೆನಸಿರ್ಬೇಕಾದ್ರೆ ಇನ್ನೇ ನಿಂತ್ಕೊಂಡ್ರೆ ಕಾಲು ಸ್ವಲ್ಪ ಹೋಗ್ತವೆ, ತಲೆ ಬಿಡೋ ಚಾನ್ಸ್ ಇರುತ್ತೆ. ಸ್ವಲ್ಪ ಅಗಲ ಮಾಡಿ ನಿಂತ್ಕೊಂಡ್ರೆ ದೇಹದ ಭಾರ ಅಂತ 2 ಕಾಲ ಮೇಲೆ ಸಮನಾಗಿ ಬಿಡುತ್ತೆ. ನೀವು ಯಾವ ರೀತಿ ತೊಂದರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಬೂಸ್ಟರ್ ಪೋಷನ್ ಇಂಪಾರ್ಟೆಂಟ್ ಹೇಳೋ ಉದ್ದೇಶ ಇದೆ. ಅಂದ್ರೆ ದೇಹದ ಭಾರ ಅಂತ 2 ಕಾಲ ಮೇಲೆ ಸಮನಾಗಿ ಬೀಳಬೇಕು. ಕ್ಲಿಯರ್? ನಿರ್ವಹಣೆ. ಚೆಂಡನ್ನ ಸೊಂಟ ಅಥವಾ ಅದರ ಕೆಳಗಿನ ಮಟ್ಟದಲ್ಲಿ ತಡೆಯಲು ದೇಹವು ಚೆಂಡು ಬರುವ ದಿಕ್ಕಿನಲ್ಲಿ ನೇರವಾಗಿ ಬರಬೇಕು. ಚೆಂಡನ್ನ ತಡೆಯುವ ಸಮಯದಲ್ಲಿ ಸ್ಟಿಕ್ನಿಂದ ಚೆಂಡಿನ ರಭಸವನ್ನ ಕಡಿಮೆಗೊಳಿಸಿ ಪಾದದ ಮುಂದೆ, ನಿನ್ನ ಪಾದ ಹಿಡಿತಲ್ಲ, ಪಾದದ ಮುಂದೆ ಬೀಳಿಸಬೇಕು. ಅಕಸ್ಮಾತ್ ಆಗಿ ಚೆಂಡು ಗ್ರಹಿಸಿದ್ದಕ್ಕಿಂತ ಹೆಚ್ಚು ಎತ್ತರಕ್ಕೆ ಬಂದರೆ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರೆ ಇಷ್ಟೇ ಬರ್ತದೆ, ಸ್ಟಿಕ್ ಹಿಡ್ಕೊಂಡಿದ್ದಿ, ಅದಕ್ಕೂ ಸ್ವಲ್ಪ ಎತ್ತರ ಬರ್ತದೆ, ನೀನ್ ಏನ್ ಮಾಡ್ತೀಯ ಅಂತ ಕ್ವಶನ್ ಮಾಡ್ತಾ ಇದಾರೆ. ನೀನು ಗ್ರಹಿಸಿದ್ದಕ್ಕಿಂತ ಹೆಚ್ಚು ಎತ್ತರಕ್ಕೆ ಬಂದರೆ ಸ್ಟಿಕ್ ಅನ್ನ ಭುಜದ ಮೇಲೆ ಕೊಂಡೊಯ್ಯದೆ ಚಿತ್ರದಲ್ಲಿ ತೋರಿಸಿದಂತೆ ಅಡ್ಡವಾಗಿ ಹಿಡಿದು ಚೆಂಡನ್ನ ತಡೆಯಬೇಕು. ನೋಡಿ, ಈ ರೀತಿಯಾಗಿ ಇಟ್ಕೋಬೇಕು ಚೆಂಡನ್ನ. ಮೇಕೆ ಇಟ್ಟಿರ್ತಾನ, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆಂಡನ್ನ ಏನ್ ಮಾಡ್ಬೇಕು, ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಅರ್ಥ ಆಯ್ತು? ಕ್ಲಿಯರ್? ಇದು ಏರಿಯಲ್ ಸ್ಟಾಪ್ ಅಂತ ಕರಿತೇವೆ. ನೋಡಿ ಚಿತ್ರದಲ್ಲಿ ಕಾಣುತ್ತಾ, ಏರಿಯಲ್ ಸ್ಟಾಪ್ ಅಂತ ಕರಿತೇವೆ.
ಈಗ ಡಾಡ್ಜಿಂಗ್ ಅಂತ ಬಂತು. ಏನಪ್ಪ ಡಾಡ್ಜಿಂಗ್ ಅಂದ್ರೆ ಡಯಾಗ್ನಲ್ ಪಾಸ್ ಅಂತ ಕರಿತೇವೆ. ಎರಡು ರೀತಿಯಲ್ಲಿ ಬರ್ತಾವ. ಪಾಸ್ ಎರಡು ರೀತಿಯಲ್ಲಿ ಬರುತ್ತೆ, ಅರ್ಥ ಆಯ್ತಾ? ಪಾಸಿನಲ್ಲಿ ಎರಡು ವಿಧ ಅಂತ ಬರ್ಕೊಂಡ್ರಿ. ಒಂದೇದು ಡಯಾಗ್ನಲ್ ಪಾಸ್, ಕ್ಲಿಯರ್? ಒಂದೇದು ಯಾವುದು? ಡಯಾಗ್ನಲ್ ಪಾಸ್. ಇನ್ನೊಂದು ಯಾವುದು? ಪ್ಯಾರಲಲ್ ಪಾಸ್. ಏನಂತ ಕರಿತೇವೆ? ಪ್ಯಾರಲಲ್ ಪಾಸ್. ಡಾಡ್ಜಿಂಗ್ ಕ್ಲಿಯರ್ ಆಯ್ತಾ? ಈಗ ಡಾಡ್ಜಿಂಗ್ ಬಗ್ಗೆ ನೋಡೋಣ. ಅದನ್ನು ಹೇಳ್ತೀನಿ, ಅದು ಎರಡು ತಗೊಂಡ್ಬಿಟ್ಟು, ಅರ್ಥ ಆಯ್ತಾ? ಏನಪ್ಪ ಸಮಾನಾಂತರ ಪಾಸ್ ಅಂತ ನೀನು ಏನಾದ್ರು ಕ್ವಶನ್ ಮಾಡಿದ್ರೆ, ನನ್ನ ಪಕ್ಕದಲ್ಲಿ ನನ್ನ ಸಹಪಾಠಗಾರ ಇರ್ತಾನೆ, ನನಗೂ ಅವನಿಗೆ ಸಮಾನಾಂತರವಾಗಿರುತ್ತೆ, ಸಮಾನಾಂತರವಾಗಿ ನಿಂತಿರ್ತಾನ ಅವ್ನು, ಅರ್ಥ ಆಯ್ತಾ? ಅವನಿಗೆ ನೇರವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಲನ್ನ ಕಳಿಸ್ತಾನೆ. ಈಗ ನಾನು ಇಲ್ಲಿ ಇರ್ತಾನೆ, ಎದುರಿಗೆ ಒಬ್ಬ ವ್ಯಕ್ತಿ ನನ್ನ ಸಹಪಾಠಗಾರ ನಿಂತಿರ್ತಾನೆ, ಅವನಿಗೆ ನಾನು ಏನ್ ಮಾಡ್ತಾನಪ್ಪ, ನಾನು ಕೆ ಆಟಗಾರ ಅಂತ ನಾನು ತಿಳ್ಕೊಳ್ಳೋಣ. ತಮ್ಮ ತಲೆ ಎತ್ತು, ನಾನು ಕೆ ಆಟಗಾರ, ನನ್ನಲ್ಲಿ ಇದಿದೆ, ಬಾಲ್ ಬಂದಿದೆ ಅಲ್ವಾ, ನಾನು ಕೆ ಆಟಗಾರ, ನೀವು ವ್ಯಕ್ತಿ ನಾನು ಬಿ ಅಂತ ಕೊಟ್ಟಿರ್ತಾನೆ ಅಲ್ವಾ. ನಾನು ಕೆ ಆಟಗಾರ ಏನ್ ಮಾಡ್ತಾನಪ್ಪ ಅಂತಂದ್ರೆ ನೇರವಾಗಿ ಸಮಾನಾಂತರ ಪಾಸ್ ಹೇಳ್ತಾರ, ನೇರವಾಗಿ ಏನ್ ಮಾಡೋದು ಬಿ ಕಳಿಸ್ತಾನೆ. ಆ ಬಿ ಆಟಗಾರ ಮತ್ತೆ ನೇರವಾಗಿ ನನಗೆ ಕಳಿಸ್ತಾನೆ, ನೇರವಾಗಿ ಕಳಿಸ್ತಾನೆ. ಇದಕ್ಕೆ ಸಮಾನಾಂತರ ಪಾಸ್. ಎಂತ ಪಾಸ್ ಅಂತ ಕರಿತೇವೆ? ಈಗ ಡಯಾಗ್ನಲ್ ಡಾಡ್ಜಿಂಗ್ ಅಂತ ಒಂದು ಪದ ಬಳಸ್ತೀವಿ. ಏನಪ್ಪಾ ಡಾಡ್ಜಿಂಗ್ ಅಂದ್ರೆ? ಡಯಾಗ್ನಲ್. ಡಯಾಗ್ನಲ್ ಅಂದ್ರೆ ಏನಪ್ಪಾ ಅಂದ್ರೆ ಓರೆಯಾಗಿ ಕಳಿಸ್ತಕ್ಕಂಥದ್ದು. ಓರೆಯಾಗಿ ಅಂತಂದ್ರೆ ಇದು ನಾನು ಏನ್ ಹೇಳಿದೆ, ಒಬ್ಬ ವ್ಯಕ್ತಿ ಕಳಿಸ್ಕೊಂಡೆ ನಾನು ನೇರವಾಗಿ ಕಳಿಸಿದೆ, ಆ ವ್ಯಕ್ತಿ ಇದ್ದಾಳೆ, ಅವಳಿಗೆ ನನಗೆ ಡಯಾಗ್ನಲ್ ಐತಿ, ಅರ್ಥ ಆಯ್ತಾ? ಡಯಾಗ್ನಲ್ ಮೀನ್ಸ್ ಓರೆಯಾಗಿ ಕಳಿಸ್ತಾರೆ, ಅರ್ಥ ಆಯ್ತಾ? ಈ ವ್ಯಕ್ತಿ ಇದ್ದಾನೆ, ಯಾದವ್ ನನಗೆ ನೇರವಾಗಿ ಇದ್ದಾನೆ, ಡಯಾಗ್ನಲ್ ಸ್ಥಿತಿಯಲ್ಲಿ ಇದ್ದಾನೆ, ಈ ರೀತಿ ಕಳಿಸ್ತಲ್ಲ, ಇದಕ್ಕೆ ಡಯಾಗ್ನಲ್ ಅಂತ ಕರೀತಾರೆ. ಕ್ಲಿಯರ್? ಮುಂದೋಗೋಣ. ಚೆಂಡನ್ನ ಎದುರಾಳಿಯಿಂದ ತಪ್ಪಿಸಿ ತಮ್ಮ ತಂಡದವರೆಗೆ ಚೆಂಡನ್ನು ನೀಡುವುದಕ್ಕೆ ತಮ್ಮ ಪಾಸ್ ಅಂದ್ರೆ ಏನು? ನಿಮ್ಗೆ ಕ್ವಶನ್ ಪಾಸ್ ಎಂದರೆ ಏನು ನೀವು ಅಂತ ಕ್ವಶನ್ ಮಾಡ್ಕೊಂಡ್ರಿ, ಅದಕ್ಕೆ ಆನ್ಸರ್ ನಾನು ಹೇಳ್ತಾ ಹೋಗ್ತಾನೆ. ತಮ್ಮ ಸಿದ್ದೇಶ ಈ ಕಡೆ ಮನಸ್ಸನ್ನ ಅದು ಓಡ್ತಿರ್ತಕ್ಕ ಹಿಡಿದು ನಿಲ್ಲಿಸ್ಬೇಕು. ಹೀಗಾಗಿ ನಾನೆಲ್ಲ ಕೆಲಸ ಮಾಡ್ತೇನೆ ಅಲ್ವಾ. ಈಗ ಪಾಸ್ ಅಂದ್ರೆ ಏನು? ನಿಮಗೆ ಕ್ವಶನ್ ಆನ್ಸರ್ ಬೇಕು. ಪಾಸ್ ಅಂದ್ರೆ ಏನ್ ಬೇಕು ಅಲ್ವಾ? ಏನಪ್ಪ ಪಾಸ್ ಅಂದ್ರೆ? ಚೆಂಡನ್ನು ಎದುರಾಳಿಯಿಂದ ತಪ್ಪಿಸಿ, ಚೆಂಡನ್ನು ಎದುರಾಳಿಯಿಂದ ತಪ್ಪಿಸಿ ತಮ್ಮ ತಂಡದವರಿಗೆ ಚೆಂಡನ್ನು ನೀಡುವುದಕ್ಕೆ ಪಾಸ್ ಎನ್ನುತ್ತಾರೆ. ಕ್ಲಿಯರ್ ಏನಪ್ಪ? ಪಾಸ್ ಅಂತ ಗೊತ್ತಾಗ್ತೇನಪ್ಪ ನಿಮಗೆ? ಪಾಸ್ ಎನ್ನುತ್ತಾರೆ. ಈಗ ಪಾಸ್ ನೀಡುವ ತಂತ್ರಗಾರಿಕೆಯಲ್ಲಿ ಕರ್ಣರೇಖೆಯ ಪಾಸ್ ಒಂದು. ಏನಪ್ಪಾ ಹಾಗಾದ್ರೆ? ತಂತ್ರ ಅಂತ ಒಂದು ಪದ ಬಳಸಿದ್ದಾರೆ. ಏನಪ್ಪ ತಂತ್ರ ಅಂತಂದ್ರೆ ಹೇಳ್ತೀನಿ ಕೇಳಿ. ಈಗ ವಾಲಿಬಾಲ್ ಆಟ ಆಡ್ತಾ ಇದೆಯಾ, ತಂತ್ರ ಅಂದ್ರೆ ಗೊತ್ತಾ ನಿಮಗೆ? ಏನಪ್ಪ ತಂತ್ರ ಅಂದ್ರೆ ಎದುರಾಳಿ ಆಟಗಾರನಿಗೆ ಗೊತ್ತಾಗುವ ಮೊದಲೇ ತನ್ನ ಕೌಶಲ್ಯವನ್ನ ಪ್ರದರ್ಶನ ಮಾಡಿ ಅಂಕಗಳನ್ನ ಗಳಿಸ್ತಿಯಲ್ಲ, ಅದಕ್ಕೆ ನಾವು ತಂತ್ರ ಅಂತ ಕರೀತೀವಿ. ಟೆಕ್ನಿಕ್, ಇಂಗ್ಲಿಷ್ ಪದ ಎಂತ ಪದ? ಬಿಡಪ್ಪ ನೀನು. ಅಂದ್ರೆ ಒಂದು ತಂತ್ರ ಬಳಸ್ತಾನೆ, ಬುದ್ಧಿವಂತಿಕೆ ಬಳಸ್ತಾನೆ ಅಲ್ವಾ. ಈಗ ಏನಪ್ಪಾ ಅಂದ್ರೆ ಇಲ್ಲಿ ಸೆಟ್ಟರ್ ಅದಾನೆ. ಸೆಟ್ಟರ್ ಅಂತಂದ್ರೆ ಬಾಲ್ ಸೆಟ್ ಮಾಡ್ಕೊಡ್ತಾನೆ. ಯಾವ ಕಡೆ ಕೊಡ್ಬೇಕು? ಎಡಗಡೆಗೆ ಒಬ್ಬನ ಸ್ಮ್ಯಾಶರ್ ನಿಲ್ಸಿದ್ದಾನೆ, ಬಲಗಡೆಗೆ ಒಬ್ಬನ ಸ್ಮ್ಯಾಶರ್ ನಿಲ್ಸಿದ್ದೇನೆ ಅಲ್ವಾ. ಎಡಗಡೆಗೆ ಒಬ್ರು, ಬಲಗಡೆಗೆ ಒಬ್ರು ಸ್ಮ್ಯಾಶರ್ ನಿಲ್ಸಿದ್ದೇನೆ ಅಲ್ವಾ. ಈಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಾನು ಏನ್ ಮಾಡ್ತಾನಪ್ಪ ಅಂದ್ರೆ ನಾನು ಸೆಟ್ಟರ್ ಏನ್ ಮಾಡ್ತಾನಪ್ಪ, ನಾನು ಬುದ್ಧಿವಂತಿಕೆ ಮಾಡ್ಬೇಕು, ನಾನು ತಂತ್ರ ಉಪಯೋಗಿಸ್ಬೇಕು. ಏನ್ ಮಾಡ್ತಾನೆ, ನನ್ನ ಅಪೋನೆಂಟ್ಸು ಎದುರಾಳಿ ತಂಡದವರು ಆ ಕಡೆ ಒಬ್ಬ ನಿಂತ್ಕೊಂಡಿದ್ದಾನೆ, ಈ ಕಡೆ ಒಬ್ಬ ನಿಂತ್ಕೊಂಡಿದ್ದಾನೆ, ನಡುವೆ ಖಾಲಿ ಪ್ಲೇಸ್ ಐತಿ. ಅವಾಗ ಏನ್ ಮಾಡ್ತಾನೆ, ಈ ಕಡೆ ಕೊಡ್ತಾನೆ, ಈ ಕಡೆ ಸೆಟ್ಟರ್ ಎಡಭಾಗ ಕೊಡ್ತಾನೆ. ಎಡಭಾಗ ಕೊಟ್ಟಾನೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೊಟ್ಟದನ್ನ ಸ್ಮ್ಯಾಶ್ ಮಾಡುವ. ಸ್ಮ್ಯಾಶ್ ಅಂದ್ರೆ ಬಾಳನ್ನ ಅಪ್ಪಳಿಸೋದಂತ, ಅಪ್ಪಳಿಸ್ಬಾರ್ದು. ಪಾಯಿಂಟ್ ಹೆಂಗ್ ತಗೋಬೇಕು, ಅವ್ರು ತಂತ್ರ ಬಳಸ್ತಾರೆ. ಏನ್ ತಂತ್ರ ಅಂದ್ರೆ ಖಾಲಿ ಡ್ರಾಪ್ ಅಂತ ಕರಿತೀವಿ. ಖಾಲಿ ಜಾಗ, ಡ್ರಾಪ್ ಮೀನ್ಸ್ ಖಾಲಿ ಜಾಗ. ಇವನು ಹಾರಿರ್ತಾನೆ, ನಾವು ಹಾರಿರ್ತಾನೆ, ಅಲ್ಲಿ ಪಕ್ಕದಾಗ ಫ್ರೀ ಆಗಿರ್ತ ಜಾಗ, ನಾವು ಬುದ್ಧಿವಂತಿಕೆ ಮಾಡಿ ಹೊಡಿದಂಗೆ ಆ ಬಾಲನ್ನ ಖಾಲಿ ಜಾಗಕ್ಕಾಗಿ ಅಂಕಗಳನ್ನು ಗಳಿಸ್ತಾ ಹೋಗ್ಬೇಕು. ಅರ್ಥಾಯ್ತು? ತಂತ್ರ ಅಂತ ಗೊತ್ತಾಯ್ತು? ನಂಬ್ಕೋಣ. ಇಲ್ಲಿ ಬಂತು ಈ ಪ್ರಕಾರದ ಪಾಸ್ ನೋಡಿ. ಇನ್ನು ಆಗ್ಲೇ ಹೇಳಿದ್ವಿ ನಿಮಗೆ. ಏನಪ್ಪ, ಎ ಚೆಂಡನ್ನ ತನ್ನ ಬಲಬದಿಯಿಂದ ಬಿ ನ ಎಡಬದಿ ಕಳಿಸ್ತಾನೆ.
ಬಿನ ಎಡಬದಿ ಕಳಿಸ್ತಾನೆ. ಬಿ ಚೆಂಡನ್ನ ಸ್ವೀಕರಿಸಿ ತನ್ನ ಎಡಬಲ ಮತ್ತೆ ಎ ಕಳಿಸ್ತಾನೆ. ನಾನು ಹೇಳಿದ ಅರ್ಥ ಆಯ್ತಾ? ನಾನು ಏನ್ ಮಾಡ್ತೇನೆ, ನಾನು ಎಡಭಾಗದಲ್ಲೇ ಬಿ ಕಳಿಸ್ತೇನೆ. ಬಿ ಮತ್ತೇನ್ ಮಾಡ್ತಾರೆ, ಪುನಃ ನನಗೆ ಕಳಿಸ್ತೇನೆ. ಅರ್ಥ ಆಯ್ತು? ಈ ಕೌಶಲ್ಯವನ್ನು ಹೆಚ್ಚು ಅಭ್ಯಾಸ ಮಾಡಿದಲ್ಲಿ ಪಂದ್ಯದ ಸಮಯದಲ್ಲಿ ಎದುರಾಳಿಯನ್ನು ಸೋಲಿಸಲು ಹೆಚ್ಚು ಉಪಯೋಗ. ಯಾಕಪ್ಪ ಇದು ತಂತ್ರ ಬಳಸ್ತಾವಂತ ನೀವು ಏನಾದ್ರು ಕ್ವಶನ್ ಮಾಡಿದ್ರೆ, ಎದುರಾಳಿಯನ್ನ ಸೋಲಿಸಲಿಕ್ಕೆ ಹೆಚ್ಚಿನ ಅನುಕೂಲ ಅಂತಕ್ಕದ್ದು ಆಗುತ್ತೆ ಅಲ್ವಾ? ಅಂದರೆ ಈ ಪಾಸ್ನಲ್ಲಿ ಬಿ ಆಟಗಾರ ಮುಂದಕ್ಕೆ ಓಡಿದಾಗ ಈ ಆಟಗಾರ ಚೆಂಡನ್ನ ಮುಂದಕ್ಕೆ ಮತ್ತು ಕರ್ಣ ರೇಖೆಯಲ್ಲಿ ಬಿ ಪಾಸ್ ಕೊಡ್ತಾನೆ ಅಲ್ವಾ? ಎದುರಾಳಿ ಬಂದಂತಂದ್ರೆ ಏನು ಅಂದ್ರೆ ಒಂದು ತಣ್ಣಗ ಎದುರಾಳಿ ಬರ್ತಾನಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಬಿ ಎ ಕಳಿಸ್ತಾನೆ, ಎ ಬಿ ಕಳಿಸ್ತಾನೆ. ಆಟ ಆಡಿಸ್ಬಿಡ್ತಾರೆ ಇಬ್ರು ಆಟ ಆಡ್ಸಂಡ್ ಬಾಲ್ ಸಿದ್ಧಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ವೀಕ್ಷಣೆ ಮಾಡಿ ಇದ್ರಾಗೆಲ್ಲ ದೂರದರ್ಶನಗಳೆಲ್ಲ ಹಾಕಿರ್ತಾರೆ, ಹಾಕಿ ಬಗ್ಗೆ ವೀಕ್ಷಣೆ ಮಾಡಿ ಗೊತ್ತಾಗುತ್ತೆ. ಅಥವಾ ದೇಹವನ್ನ ತಿರುಗಿಸಿ ನೇರವಾಗಿ ಚೆಂಡನ್ನ ತಡೀತಾನೆ. ಪೂರ್ತಿ ಭಾಗವನ್ನ ತಿರುಗಿಸಿ ಏನ್ ಮಾಡ್ತಾನೆ ಏನಪ್ಪ ಅಂದ್ರೆ, ಈ ಭಾಗ ತಿರುಗಿಸಿ ಏನ್ ಮಾಡ್ತಾನೆ, ಗೋಲ್ಡ್ ಮುಖ ಮಾಡ್ತಾರಲ್ಲ ಆ ರೀತಿಯಾಗಿ ತನ್ನ ಮುಂದೆ ಬಾಲನ್ನ ಹಾಕೊಂಡ್ಬಿಡ್ತಾನೆ, ಸ್ಟಿಕ್ ಅನ್ನ ಅಡ್ಡಾಡಿ ಈ ರೀತಿ ಮಾಡ್ತಾನೆ ಅಲ್ವಾ? ಈ ಇಬ್ಬರು ಆಟಗಾರ ಮತ್ತೆ 10-15 ಮೀಟರ್ ಎಷ್ಟು ಮೀಟರ್ ಅಂತರ ಇರ್ಬೇಕಪ್ಪ ನೀವು ಕೇಳಿದ್ರೆ 10ರಿಂದ 15 ಮೀಟರ್ ಅಂತರ ಅಂತಕ್ಕದ್ದು ಇರ್ಬೇಕಾಗತ್ತೆ ಅಲ್ವಾ? ಹಂಗಿದ್ದಾಗ ಏನಾಗತ್ತಪ್ಪ ಅಂದ್ರೆ, ಎದುರಾಳಿ ಆಟಗಾರನಿಗೆ ಮೋಸಗೊಳಿಸಿ ತಂತ್ರ ಬಳಸ್ತಾರೆ, ಮೋಸಗೊಳಿಸೋದು ತಂತ್ರ ಬಳಸ್ತಾರೆ. ತಂತ್ರ ಬಳಸಿ ಅವನೇನ್ ನೋಡ, ಅವನಿಗೆ ಬಾಲ್ ಸಿದ್ಧ ಮಾಡಿ ಇದ್ರ ಆಟ ಆಡಿ ಅದನ್ನ ನೇರವಾಗಿ ಗೋಲ್ ಕಡೆ ತಗೊಂಡೋಗಿ ಗೋಲನ್ನ ಹೊಡೆದು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಅಂತಕ್ಕದ್ದು ಆಗುತ್ತೆ ಅಲ್ವಾ? ಈಗ ನಿಮ್ಗೆ ಒಂದು ಪದ ಹೇಳಿದೆ ನಾನು, ಡಾಡ್ಜಿಂಗ್ ಅಥವಾ ಡಯಾಗ್ನಲ್ ಅಂತ ಹೇಳಿದ್ರೆ. ಡಯಾಗ್ನಲ್ ಅಂದ್ರೆ ಯಾವ ರೀತಿ ಆಗಿರುತ್ತೆ ನೋಡಮ್ಮ, ಇಲ್ಲಿ ನೋಡ್ರಿ, ಇಲ್ಲಿದೆ ನೇರವಾಗಿಲ್ಲ ನೋಡಿ, ಇಲ್ಲಿದ್ದ ಈ ರೀತಿ ಓರೆಯಾಗಿ ಹೋಗಿದೆ. ಅರ್ಥ ಆಗ್ತೈತಾ? ಓರೆಯಾಗಿ ಹೋಗಿದೆ. ಇಲ್ಲಿಂದ ಇಲ್ಲಿ ಪಾಸ್ ಮಾಡಿದಾನೆ, ಇಲ್ಲಿಂದ ಮತ್ತೆ ಇಲ್ಲಿ ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ರಿ. ಇಲ್ಲಿ ಪಾಸ್ ಮಾಡಿ ಇಲ್ಲಿಂದ ಇಲ್ಲಿ ಪಾಸ್ ಮಾಡ್ತಾನೆ. ಇದಕ್ಕೆ ಡಾಡ್ಜಿಂಗ್ ಅಥವಾ ಡಯಾಗ್ನಲ್. ಡಾಡ್ಜಿಂಗ್ ಅಥವಾ ಡಯಾಗ್ನಲ್. ಈಗ ಕೊನೆಯದಾಗಿ ಗೋಲ್ ಕೀಪರ್ ಅನ್ನ ನಿಲ್ಲುವ ಅಂತ ಬಂತು. ನಾನು ಹೇಳಿದೆ ನಿಮಗೆ, ಗೋಲ್ ಕೀಪರ್ ಅಂದ್ರೆ ಯಾರು ಕ್ವೆಶ್ಚನ್ ಮಾಡ್ಕೊಂಡ್ರಿ. ಗೋಲ್ ಅನ್ನ ರಕ್ಷಣೆ ಮಾಡುವವರಿಗೆ ನಾವು ಕ್ವೆಶ್ಚನ್ ಆಯ್ತಾ? ಮುಂದೋಗೋಣ. ಗೋಲ್ ಕೀಪರ್ ನ ಮೊಣಕಾಲು ಅಂತಕ್ಕದ್ದು ಏನಾಗುತ್ತೆ, ಸ್ವಲ್ಪ ಬೆಂಡ್ ಆಗಿರುತ್ತೆ, ಬಾಗಿರ್ಬೇಕಾಗುತ್ತೆ. ಅರ್ಥಾಯ್ತಾ? ಬಾಗಿರ್ಬೇಕಾಗುತ್ತೆ. ದೇಹ ಅಂತಕ್ಕದ್ದು ನೇರವಾಗಿರ್ಬೇಕು. ನಮ್ಮ ಬಾಡಿ ಸ್ಟ್ರಕ್ಚರ್ ಅಂತಕ್ಕದ್ದು ಏನಾಗುತ್ತೆ, ನೇರವಾಗಿರ್ಬೇಕು. ಎಡಗೈ ಕೈ ತೆರೆದಿರ್ಬೇಕು. ಎಡಗೈಯನ್ನ ಓಪನ್ ಮಾಡಿರ್ಬೇಕು, ತೆರೆದಿರ್ಬೇಕು. ಬಲಗೈಯಲ್ಲಿ ಹಾಕಿ ಸ್ಟಿಕ್ ಅನ್ನ ಹಿಡಿಯೋದು. ಬಲಗೈಯಲ್ಲಿ ಹಾಕಿ ಸ್ಟಿಕ್ ಅನ್ನ ಹಿಡಿದಿರ್ಬೇಕು. ದೃಷ್ಟಿ ತೀಕ್ಷ್ಣವಾಗಿ, ತೀಕ್ಷ್ಣ ಅಂತಂದ್ರೆ ಅದ್ರ ಮೇಲೆ ಕೇಂದ್ರೀಕರಿಸ್ಬೇಕು. ಮೇಲೆ ಬಾಲಿನ ಮೇಲೆ ಚೆಂಡನ್ನ ಕೇಂದ್ರೀಕರಿಸ್ಬೇಕು ಅಲ್ವಾ? ಚೆಂಡು ಬರುವ ಕಡೆಗೆ ನಾವು ಏನ್ ಮಾಡಿದ್ವಿ, ಒಂದು ಪದ ಬಳಸಿದ, ಚೆಂಡು ಬರುವ ಕಡೆಗೆ ನಮ್ಮ ದೃಷ್ಟಿಯನ್ನ ಅಲ್ಲಿ ಆರಿಸಬೇಕಾಗುತ್ತೆ ಅಲ್ವಾ? ಮೊಣಕೈಗಳನ್ನ ಸ್ವಲ್ಪ ಬೆಂಡ್ ಮಾಡ್ಬೇಕು, ಬಾಗಿಸ್ಬೇಕಾಗುತ್ತೆ ಅಲ್ವಾ? ನೋಡಿ, ಈ ಚಿತ್ರದಲ್ಲಿ ಕೊಟ್ಟಿದ್ದಾನೆ ಗೋಲ್ ಕೀಪರ್ ಯಾವ ರೀತಿಯಾಗಿರ್ತಾನಪ್ಪ ಅನ್ನೋದನ್ನ ಚಿತ್ರ ಅಲ್ವಾ? ಅವನಿಗೆ ಏನಪ್ಪಾ ಅಂತಂದ್ರೆ ಶಿರಸ್ತ್ರಾಭರಣ ಅಂತ ಒಂದು ಪದ ಬರುತ್ತೆ ನೋಡಿ. ಎಂತ ಪದ? ಹೆಲ್ಮೆಟ್ ಅಂತ ಕರಿತೀರಲ್ಲಪ್ಪ, ಹಾಗೆ ಹೆಲ್ಮೆಟ್ಗೆ ಕನ್ನಡದಲ್ಲಿ ಎಂತ ಪದ ಬಳಸ್ತಾರೆ? ಶಿರವನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ಭಾಗ, ಅದೇ ಶಿರಸ್ತ್ರಾಭರಣ. ಆಯ್ತಾ? ಆಮೇಲೆ ಗ್ಲೌಸ್ ಅಂತ ಕರಿತೇವೆ, ಕೈ ಗ್ಲೌಸ್ ಇರ್ತವೆ, ಶಿನ್ ಗಾರ್ಡ್ ಇರುತ್ತೆ, ಆಮೇಲೆ ಮಂಡಿತ ಕೆಳಗೆ ಗಾರ್ಡ್ಸ್ ಇರ್ತವೆ. ಆಯ್ತಾ? ಎಲ್ಲ ಬಾಡಿಗೆ ಸಂಬಂಧಪಟ್ಟಾಗೆ ಎಲ್ಲಾ ಒಂದು ಕವಚಗಳು ಇರ್ತವೆ. ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಕವಚಗಳು ಅಂತ ಕರಿತೇವೆ. ಆ ಕವಚಗಳನ್ನ ಆ ಗೋಲ್ ಕೀಪರ್, ಆ ವ್ಯಕ್ತಿ ಅಂತಕ್ಕಂಥ ಗೋಲನ್ನ ರಕ್ಷಣೆ ಮಾಡುವ ವ್ಯಕ್ತಿ ಅವನ್ನೆಲ್ಲ ಧರಿಸಿರ್ಬೇಕಾಗುತ್ತೆ. ಆಮೇಲೆ ಗ್ಲಾಸ್ ಹಾಕಿರ್ತಾನೆ, ದಪ್ಪನ ಗ್ಲಾಸ್. ಚೆಂಡು ಹೊಡ್ತಾ ಬಿದ್ರೆ ಅವ್ನಿಗೆ ಏನು ಆಗ್ಬಾರ್ದು. ಅರ್ಥಾಯ್ತಾ? ಹೆಲ್ಮೆಟ್ಗೆ ಗ್ಲಾಸ್ ಹಾಕೊಂಡು ಹೋಗ್ತಿರಲ್ಲ, ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ? ಆ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಆಮೇಲೆ ಮೌತ್ ಗಾರ್ಡ್ ಅಂತ ಇರುತ್ತೆ. ಮೌತ್ ಅಂದ್ರೆ ಬಾಯಿಗೆ ಕಟ್ ಬಿಡ್ತಕ್ಕ ಸಂದರ್ಭ ಬರುತ್ತೆ, ಅದು ಗಾರ್ಡೆಲ್ಲ ಹಾಕಿರ್ತಾರೆ ಅಲ್ವಾ? ಶಿನ್ ಗಾರ್ಡ್ ಅಂತ ಕರೀತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಇದು ಹೆಲ್ಮೆಟ್ ಅಂತ ಕರೀತಾರಲ್ಲ ನೀವು, ಹೆಲ್ಮೆಟ್ ಬಳಸ್ತಿರ್ತಾರೆ. ಮತ್ತೆ ಕೈ ಗ್ಲೌಸ್ ಬಳಸ್ತಿರ್ತಾರೆ. ಕಾಲಿಗೆಲ್ಲ ವಸ್ತು ಪ್ಯಾಡ್ಗಳಿರ್ತಾರೆ ಅಲ್ವಾ? ಎಲ್ಲ ಈ ವ್ಯಕ್ತಿಯನ್ನ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕವಚಗಳನ್ನ ತೊಡಿಸಿ ಆ ವ್ಯಕ್ತಿಯನ್ನ ಪಂದ್ಯಕ್ಕೆ ಆಡ್ಲಿಕ್ಕೆ ಬಿಡ್ತಾರೆ. ಅವನೇ ಗೋಲ್ ಕೀಪರ್ ಅಲ್ವಾ? ಈ ಹೆಚ್ಚು ಕಮ್ಮಿ ಆಟ ಅಂತಕ್ಕದ್ದು ಅವನ ಮೇಲೆ ನಿಂತಿರುತ್ತೆ, ಗೋಲ್ ಕೀಪರ್ ಮೇಲೆ. ಯಾಕಪ್ಪ ನಿಂತಿರುತ್ತಂದ್ರೆ
ಈಗ ಎದುರಾಳಿ ಅಂಕಣಗಾರ ಏನ್ ಮಾಡಿದಾನಪ್ಪ, ಕಷ್ಟಪಟ್ಟು ಎಲ್ಲ ಎದುರಾಳಿಯಿಂದ ತಪ್ಸ್ಕೊಂಡ್ ಬಾಲ್ ತಪ್ಸ್ಕೊಂಡ್ ತಂದು ಚೆಂಡಿನ ಗೋಲ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಇವನ್ ಪಾತ್ರ ಭಾರಿ ಅಗತ್ಯ ಇರುತ್ತೆ. ಅದಕ್ಕೆ ಒಳ್ಳೆ ಆಕ್ಟಿವ್ ಪರ್ಸನ್ ನೇಮಕ ಮಾಡ್ತಾರೆ ಗೋಲ್ ಕೀಪರ್ ಅನ್ನು, ಗೋಲ್ ರಕ್ಷಣೆ ಮಾಡ್ಲಿಕ್ಕೆ ಚುರುಕಾಗಿರ್ಬೇಕು. ಆಕ್ಟಿವ್ ಪರ್ಸನ್ ಅಂದ್ರೆ ಚುರುಕಾಗಿರ್ಬೇಕು ಆ ವ್ಯಕ್ತಿ. ಆ ಚುರುಕಾಗಿರೋ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಏನ್ ಮಾಡಪ್ಪ ಅಂತಂದ್ರೆ ಇವ್ನು ಇಲ್ಲಿರ್ತಾನೆ, ಬಾಲ್ ಅಲ್ಲಿ ಬಂದ್ಬಿಟ್ಟು ಗೋಲ್ ಹತ್ರ ಫುಲ್ ಡೈವ್ ಹೊಡಿತಾನೆ. ಡೈವ್ ಹೊಡೆದು ಏನ್ ಮಾಡ್ತಾನೆ, ಸ್ಟಿಕ್ ಅನ್ನ ಅಡ್ಡಾಡೋದು ಬಾಲ್ ಅನ್ನು ರಕ್ಷಣೆ ಮಾಡ್ತಾನೆ. ಕ್ಲಿಯರ್, ಉಳಿಸಿದ ಅಲ್ಲಿ ಉಳಿಸಿದ ಗೋಲ್ ಆಗಂತದನ್ನ ಉಳಿಸಿದ ಅಲ್ವಾ. ಆಮೇಲೆ ಈ ಕಡೆ ಬಲಭಾಗಕ್ಕೆ ಬಂದಿದ್ರೆ ಇಲ್ಲಿದ್ದ ಡೈವ್ ಹೊಡೆದು ಅದನ್ನ ತಡಿತಕ್ಕಂಥ ಶಕ್ತಿ ಅಂತಕ್ಕೆ ಇರಬೇಕು. ಆಮೇಲೆ ಮೇಲ್ ಬಂದ್ರೆ ಅದನ್ನ ತಡಿತಕ್ಕಂಥ ಶಕ್ತಿ ಅಂತಕ್ಕದ್ದು ಇರಬೇಕು ಅಲ್ವಾ. ಒಟ್ಟಾರೆ ಗೋಲ್ ಕೀಪರ್ ಹೆಂಗಿರ್ಬೇಕಪ್ಪ ಅಂದ್ರೆ ಇಡೀ ತಂಡದಲ್ಲಿ ಬಾರಿ ಲವಲವಿಕೆಯಿಂದ ಕೂಡಿರ್ಬೇಕು, ಆಕ್ಟಿವ್ ಪರ್ಸನ್ ಆಗಿರ್ಬೇಕು, ಸದಾ ಚಟುವಟಿಕೆ ಉಳ್ಳಂತ ವ್ಯಕ್ತಿಗಳಾಗಿರ್ಬೇಕು. ಆಮೇಲೆ ನೀನು ನಿಲ್ಲಿಸಿರ್ತೀಯ ಅದು ಹೋಗಿಬೇಡ ಅಂತ ಅಂದ್ಕೊಂಡು ಹೋಗ್ತಾರೆ ಅಲ್ವಾ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ತಂಡದ ತರಬೇತುದಾರ ಇರ್ತಾನಲ್ಲ, ಆ ತರಬೇತುದಾರ ಏನ್ ಮಾಡ್ತಾನಂತಂದ್ರೆ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿರ್ತಾನೆ. ಚಟುವಟಿಕೆ ಇರ್ತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಗೋಲನ್ನ ರಕ್ಷಣೆ ಮಾಡಕ್ಕೆ ಏನ್ ಮಾಡ್ತಾನೆ, ನಿಲ್ಲಿಸಿರ್ತಾನೆ. ಅರ್ಥ ಆಯ್ತಾ. ಈ ಗೋಲ್ ಕೀಪರ್ ಅಂದ್ರೆ ಏನಾಯ್ತು, ಏನೇನು ಧರಿಸ್ತಾನೆ ಎಲ್ಲ ಆಭರಣಗಳು ಗೊತ್ತಾಗ್ತದೆ. ಆಕೆಯಲ್ಲಿ ಬಳಸ್ತಕ್ಕಂಥದ್ದು ಬ್ಯಾಟ್, ಕ್ರಿಕೆಟಲ್ಲಿ ಬಳಸ್ತಕ್ಕಂಥ ಬ್ಯಾಟ್ ಅಂತ ಕರಿತೀವಿ, ಇದರಲ್ಲಿ ಬಳಸ್ತಕ್ಕಂಥ ಸ್ಟಿಕ್ ಅಂತ ಅಲ್ವಾ. ಈ ಸ್ಟಿಕ್ ನಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಹಾಕಿ ಆಟವನ್ನ ಆಡ್ತವೆ. ಈಗ ಹಾಕಿ ಆಟದ ಪ್ರಾಯೋಗಿಕ ವಿಭಾಗ ಅಧ್ಯಾಯ 2 ನಿಮಗೆ ಕ್ಲಿಯರ್.